ಸ್ನೇಹಿತರೆ ನಮಸ್ಕಾರ. ಕೂರ್ಗ್ ಬಜ್ ನ್ಯೂಸ್ ಪಂಚ್ ಈ ವಾರದ ಎಪಿಸೋಡ್ಗೆ ಸ್ವಾಗತ. ನಿಮ್ಮೆಲ್ರಿಗೂ ಯುಗಾದಿ ಹಾಗೆ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ನಾವು ಹಬ್ಬದ ಸಂಭ್ರಮದಲ್ಲಿ ಇದ್ದೇವೆ. ನಮ್ಮ ದೇಶ ಹಬ್ಬದ ಸಂಭ್ರಮದಲ್ಲಿದೆ. ಆದರೆ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧದ ವಿಚಾರವಾಗಿ ಇಡೀ ಜಗತ್ತು ಚಿಂತಿತವಾಗಿದೆ. ಜಗತ್ತಿನಾದ್ಯಂತ ಆ ವಿಚಾರವೇ ಹೆಚ್ಚು ಚರ್ಚಿತವಾದಂತಹ ವಿಚಾರವಾಗಿ ಮಾರ್ಪಟ್ಟಿದೆ. ಇರಾನ್, ಇಸ್ರೇಲ್, ಅಮೇರಿಕ ಈ ಮೂರು ದೇಶಗಳಲ್ಲಿ ನಡೀತಿರುವಂತಹ ಬೆಳವಣಿಗೆ ಆರಂಭದಲ್ಲಿ ಬೇರೆ ಜಗತ್ತಿನ ಬೇರೆ ರಾಷ್ಟ್ರಗಳ ಜನ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಈ ಹೊರ ರಾಷ್ಟ್ರಗಳಲ್ಲಿ ನಡೆಯುವಂತಹ ವಿದ್ಯಮಾನಗಳ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲದಂತಹ, ಅಲ್ಲಿನ ಬೆಳವಣಿಗೆಯ ಎಫೆಕ್ಟ್ ನಮ್ಮ ದೇಶದ ಮೇಲೆ ಯಾವ ರೀತಿ ಅಥವಾ ಬೇರೆ ದೇಶಗಳ ಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದರ ಅರಿವಿಲ್ಲದಂತಹ ಜನ ಅಷ್ಟಾಗಿ ಚಿಂತಿತರಾಗಿರಲಿಲ್ಲ. ಆದರೆ ಯಾವಾಗ ಯುದ್ಧದ ದಿನಗಳು ಉರುಳುತ್ತಾ ಹೋಗ್ತಾ ಬಂತು, ಆವಾಗ ನಿಧಾನಕ್ಕೆ ನಮ್ಮ ದೇಶದ ಮೇಲೂ ಭಾರತದ ಮೇಲೂ ಅದರ ಎಫೆಕ್ಟ್ ನಿಧಾನಕ್ಕೆ ತಟ್ತಾ ಬಂತು. ವಿಶೇಷವಾಗಿ ಗ್ಯಾಸ್ ಹಾಗೆ ಕಚ್ಚಾ ತೈಲಗಳಿಗಾಗಿ ನಾವು ಅರಬ್ ರಾಷ್ಟ್ರಗಳನ್ನು ಅವಲಂಬಿಸಿದ್ದೇವೆ. ಇರಾನ್ ಕಡೆಯಿಂದ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕಚ್ಚಾ ತೈಲಗಳು ಜೊತೆಗೆ ಗ್ಯಾಸ್, ನಾವು ದಿನಬಳಕೆಯ ಗ್ಯಾಸ್ಗಳು ಕೂಡ ಆ ಭಾಗದಿಂದ ಬರ್ತಾ ಇತ್ತು. ಯಾವಾಗ ಅವುಗಳು ಆ ಭಾಗದಲ್ಲಿ ತಡೆಯೊಡ್ಲಿಕ್ಕೆ ಆರಂಭವಾಯಿತು, ನಂತರದಲ್ಲಿ ಅದರ ಬಿಸಿ ನಮ್ಮ ದೇಶಕ್ಕೆ ತಡ್ತಾ ಬಂತು. ಅದರ ಜೊತೆಗೆ ಬೇರೆ ಬೇರೆ ವಿಚಾರದಲ್ಲಿ ಈ ಯುದ್ಧದ ಎಫೆಕ್ಟ್ ಜನಸಾಮಾನ್ಯರ ಮೇಲೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಧಾನವಾಗಿ ತಡ್ತಾನೆ ಇದೆ. ನಾವಿವತ್ತು ಮಾತಾಡ್ತಿರುವಂಥದ್ದು ಪ್ರವಾಸೋದ್ಯಮದ ಬಗ್ಗೆ. ಕೊಡಗು ಜಿಲ್ಲೆ ಜನವರಿಯಿಂದ ಜೂನ್ವರೆಗೆ ಪ್ರವಾಸೋದ್ಯಮದಲ್ಲಿ ಪೀಕ್ನಲ್ಲಿರುತ್ತೆ. ಹೆಚ್ಚಿನ ಮಂದಿ ಕೊಡಗು ಜಿಲ್ಲೆಗೆ ಪ್ರವಾಸಕ್ಕೆ ಬರ್ತಾರೆ. ಇಲ್ಲಿನ ವಾತಾವರಣ ಬೇರೆ ಪ್ರದೇಶಗಳಿಗಿಂತ ಭಿನ್ನವಾಗಿರುತ್ತೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಪರಿಣಾಮವನ್ನು ಪ್ರವಾಸೋದ್ಯಮ ಕ್ಷೇತ್ರ, ಕೊಡಗು ಮಾತ್ರವಲ್ಲ ಕರ್ನಾಟಕ, ಭಾರತ, ಈ ಮೂರು ಹಂತದಲ್ಲಿ ಹೇಗೆ ಎಫೆಕ್ಟ್ ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೇವೆ. ಅದಕ್ಕಿಂತ ಮುಂಚೆ ನಾನು ನಮ್ಮ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವ ಅಜಮಡ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತಾನೆ. ಕೊಡಬರಬೇಕು. ನಮಸ್ತೆ. ಇಷ್ಟೊಂದು ಹೇಳಿದೆ ನಾನು ಯುದ್ಧದ ಎಫೆಕ್ಟ್ ಬಗ್ಗೆ. ನಾವು ಹೆಚ್ಚಾಗಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ತಟ್ಟುವಂಥದ್ದು ತೈಲ, ಕಚ್ಚಾ ತೈಲ, ಜೊತೆಗೆ ಇಂಧನದ ಬಗ್ಗೆ ಮಾತಾಡ್ತೇವೆ, ಗ್ಯಾಸ್ ಬಗ್ಗೆ ಮಾತಾಡ್ತೇವೆ. ಅದರ ಆಚೆಗೆ ಪ್ರವಾಸೋದ್ಯಮದ ಮೇಲೂ ಕೂಡ ಇದರ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿದ್ರೆ ಅನೇಕರಿಗೆ ಅದನ್ನು ಕಲ್ಪಿಸೋಕೆ ಸಾಧ್ಯ ಇಲ್ಲ. ಯಾವ ರೀತಿ ಪ್ರವಾಸೋದ್ಯಮದ ಮೇಲೆ ಪೆಟ್ಟು ಬೀಳುತ್ತೆ ಅಂತ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಪ್ರವಾಸೋದ್ಯಮ ನಾವು ಈ ಗಮನಿಸೋದಾದ್ರೆ ಈ ಹಂತದಲ್ಲಿ, ಈ ದಿನಗಳಲ್ಲಿ ಕೊಡಗಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಬರಬೇಕಾಗಿತ್ತು. ವಿಶೇಷವಾಗಿ ನಮಗೆ ಉತ್ತರ ಭಾರತದ ಕಡೆಯಿಂದ ಹೆಚ್ಚಿನ ಪ್ರವಾಸಿಗರು ಬರ್ತಾ ಇದ್ರು. ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ಕಡಿಮೆ ಇದೆ ಅನ್ನುವಂತಹ ಅಂಕಿಅಂಶವನ್ನು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರವಾಸೋದ್ಯಮ ಚಟುವಟಿಕೆಯಲ್ಲಿ, ಉದ್ಯಮದಲ್ಲಿ ತೊಡಗಿಸಿಕೊಂಡವರು ಹೇಳ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಪರಿಣಾಮವನ್ನು ಜೊತೆಗೆ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ? ನೀವು ಹೇಳಿದ ಹಾಗೆಯೇ ಇಸ್ರೇಲ್ ಮತ್ತು ಇರಾನ್ ನಡುವಿನ ಏನು ಯುದ್ಧ ಇದೆ ಅದು ಜಾಗತಿಕವಾಗಿ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಅದಕ್ಕೆ ದೊಡ್ಡದಾಗಿ ಪ್ರಮುಖ ಕಾರಣ, ಇಡೀ ವಿಶ್ವದ ದೊಡ್ಡಣ್ಣ ಅಂಥೇಳಿ ಪ್ರಖ್ಯಾತಿ ಹೊಂದಿರುವಂತಹ ಅಮೇರಿಕ ಇಡೀ ವಿಶ್ವದ ಮೇಲೆ ನಿಯಂತ್ರಣವನ್ನು ಸಾಧಿಸುವಂತಹ ಪ್ರಯತ್ನವನ್ನು ಹಿಂದಿನಿಂದ ಮಾಡ್ತಾ ಬಂತು. ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಟ್ರಂಪ್ ಅವರು ಇಡೀ ವಿಶ್ವದ ರಾಷ್ಟ್ರಗಳನ್ನು ತಾನು ಹೇಳಿದಂತೆ ನಡಿಬೇಕು, ತನ್ನ ಹಿಡಿತದಲ್ಲಿ ಇರಬೇಕು ಅಂತ ಹೇಳುವ ರೀತಿಯನ್ನು ಅಧಿಕಾರವನ್ನು ಚಲಾಯಿಸ್ತಿರುವಂಥದ್ದು. ಅವರು ಎಲ್ಲ ದೇಶಗಳ ಮೇಲೂ ನಿಯಂತ್ರಣವನ್ನು ಸಾಧಿಸ್ತಾ ಇದ್ದಾರೆ. ಯುದ್ಧೋಪಕರಣಗಳ ಖರೀದಿ ಏನೇನೇ ಇದ್ದರೂ ಅದು ನಮ್ಮ ದೇಶದಿಂದ ಖರೀದಿ ಮಾಡಬೇಕು, ಅಥವಾ ಇನ್ನೊಂದು ದೇಶದೊಂದಿಗೆ ವ್ಯವಹಾರಗಳಾಗಬೇಕಾದ್ರೆ ನಾನು ಹೇಳಿದಂತೆ ನಡಿಬೇಕು ಅಂತ ಹೇಳುವಂಥ ವಿದ್ಯಮಾನಗಳನ್ನು ಇತ್ತೀಚಿನ ವರ್ಷಗಳಿಂದ ಅದು ಮಾಡ್ತಾ ಬಂದಿದೆ. ಇಂಡಿಯಾ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಒಂದು ಸಂಘರ್ಷ ವಾತಾವರಣ ನಿರ್ಮಾಣ ಆದ ಸಂದರ್ಭದಲ್ಲಿ ಆಗೂ ಸಹ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಸ್ವರೂಪ ತೀವ್ರ ಸ್ಥಿತಿಗೆ ತಲುಪಿ ಎರಡೂ ದೇಶಗಳ ನಡುವಿನ ಯುದ್ಧ ತೀವ್ರ ಸ್ವರೂಪ ಪಡೀತೆ ಅಂತ ಹೇಳುವ ಸಂದರ್ಭದಲ್ಲಿ ಎರಡೂ ದೇಶದ ಬದಲು ಅಮೆರಿಕವೇ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿತು. ಆ ನಂತರ ಎರಡೂ ದೇಶಗಳು ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚನೆ ಮಾಡಿದ್ದನ್ನು ಹೇಳ್ತು. ಅಂದರೆ ನಾನೇ ಇದನ್ನು ನಿಯಂತ್ರಣ ಮಾಡ್ತೀನಿ ಅಂತ ಹೇಳುವ ರೀತಿಯ ಕ್ರೆಡಿಟನ್ನು ಅಮೇರಿಕ ತೆಗೆದುಕೊಳ್ತು. ಇಡೀ ಎರಡೂ ದೇಶವನ್ನು ತನ್ನ ನಿಯಂತ್ರಣದಲ್ಲಿದೆ ಅಂತ ಹೇಳೋದನ್ನು ಸಾಬೀತು ಮಾಡ್ತು. ಅದೇ ರೀತಿ ಹಲವಾರು ಇತ್ತೀಚಿನ ವಿದ್ಯಮಾನಗಳಲ್ಲಿ ಇಡೀ ವಿಶ್ವದಲ್ಲಿ ನಡೀತಿರುವ ಎಲ್ಲ ವಿದ್ಯಮಾನಗಳು ನನ್ನಿಂದಲೇ ನಡಿಬೇಕು ಅಂತ ಹೇಳುವುದನ್ನು ಅದು ಸಾಬೀತುಪಡಿಸ್ತಾ ಇದೆ. ಭಾರತದ ಪ್ರಧಾನಿ ರಷ್ಯಾಕ್ಕೆ ತೆರಳಿ ರಷ್ಯಾದೊಂದಿಗೆ ತೈಲ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಒಡಂಬಡಿಕೆ ಮಾಡ್ತಾ ಬರ್ತಾರೆ. ಏಕಾಏಕಿ ಅಮೆರಿಕದವರು ನಮ್ಮ ತೆರಿಗೆಯನ್ನು ಹೆಚ್ಚು ಮಾಡ್ತಾರೆ. 50% ಅಷ್ಟು ತೆರಿಗೆಯನ್ನು ಏರಿಕೆ ಮಾಡಿ ಹೊರೆಯನ್ನು ಮಾಡ್ತಾರೆ. ಇಂಡಿಯಾ ಎಟ್ ಎ ಟೈಮ್ ಇಂಡಿಯಾ ಇಡೀ ವಿಶ್ವಕ್ಕೆ ದೊಡ್ಡ ಮಾರ್ಕೆಟ್ ಇರುವಂಥ ಒಂದು ದೇಶ.
ಕೋಟ್ಯಾಂತರ ಸಂಖ್ಯೆಯ ಜನಸಂಖ್ಯೆ ಇರುವಂಥ ದೇಶಕ್ಕೆ ಸಣ್ಣ ಸಣ್ಣ ಜನಸಂಖ್ಯೆ ಇರುವ ದೇಶಗಳಿಗೆ ಪ್ರಮುಖ ಮಾರುಕಟ್ಟೆಯಾಗಿರುವಂಥದ್ದು ಭಾರತ. ಇಲ್ಲಿಯ ಎಲ್ಲ ಉತ್ಪನ್ನಗಳ ವಿದೇಶದ ಬೇರೆ ಬೇರೆ ದೇಶಗಳಲ್ಲಿರುವಂಥ ಉತ್ಪನ್ನಗಳನ್ನು ಸಂಪತ್ತನ್ನು ಮಾರುಕಟ್ಟೆಯಾಗಿ ಬಳಕೆಯಾಗುತ್ತಿರುವಂಥದ್ದು ಭಾರತ. ಹಾಗಾಗಿ ಪ್ರತಿಯೊಂದು ದೇಶಕ್ಕೂ ಭಾರತ ಪ್ರಮುಖವಾದಂಥ ರಾಷ್ಟ್ರವಾಗುತ್ತೆ. ಯಾಕೆಂದರೆ ಹೆಚ್ಚು ಜನಸಂಖ್ಯೆ ಇರುವಂಥದ್ದು. ಚೀನಾ ಬಿಟ್ಟರೆ ಭಾರತವೇ ಹೆಚ್ಚು ಜನಸಂಖ್ಯೆ ಇರೋದು. ಕೆಲವೇ ವರ್ಷಗಳಲ್ಲಿ ಚೀನಾವನ್ನು ಹಿಂದಿಕ್ಕಿ ಭಾರತ ಜನಸಂಖ್ಯೆಯಲ್ಲಿ ಹೆಚ್ಚು ಮುಂಚೂಣಿಗೆ ಬರುವಂಥ ಎಲ್ಲ ಅವಕಾಶಗಳಿದೆ. ಹಾಗಾಗಿ ಎಲ್ಲ ದೇಶಗಳಿಗೂ ಭಾರತ ಪ್ರಮುಖ ಮಾರುಕಟ್ಟೆಯಾಗಿರುವಂಥದ್ದು. ಹಿಂದೆ ಬ್ರಿಟಿಷರು ಸಹ ಭಾರತವನ್ನು ಒಂದು ಮಾರುಕಟ್ಟೆಯನ್ನಾಗಿ ಬಳಸ್ಕೊಂಡಿದ್ದು. ವ್ಯಾಪಾರಕ್ಕಾಗಿ ಬಂದವರು ಇಲ್ಲಿಯ ಕಚ್ಚಾ ವಸ್ತುಗಳನ್ನು ಅವರ ದೇಶಕ್ಕೆ ತೆಗೆದುಕೊಂಡು ಅದನ್ನು ಉತ್ಪನ್ನವಾಗಿ ಪರಿವರ್ತನೆ ಮಾಡಿ ಮತ್ತೆ ಅದನ್ನು ಮಾರಾಟ ಮಾಡ್ತಿದ್ದು ನಮ್ಮ ದೇಶವನ್ನೇ. ಎರಡೂ ಇದಕ್ಕೂ ನಮ್ಮ ದೇಶವನ್ನೇ ಬಳಕೆ ಮಾಡ್ತಿದ್ರು. ಹಾಗಾಗಿ ರಷ್ಯಾದೊಂದಿಗೆ ಯಾವಾಗ ಇಂಡಿಯಾ ಒಡಂಬಡಿಕೆನ ಮಾಡೋಕ್ಕೆ ಹೋಯಿತು, ಆವಾಗ ಅಮೆರಿಕೆಗೆ ಆತಂಕ ಸೃಷ್ಟಿ ಆಯಿತು. 20% ತೆರಿಗೆಯನ್ನು ಇಳಿಸ್ತು. ಎಟ್ ಎ ಟೈಮ್ ಅವರ ಉತ್ಪನ್ನಗಳನ್ನು ಭಾರತಕ್ಕೆ ಬರುವಾಗ ತೆರಿಗೆ ವಿನಾಯಿತಿಯನ್ನು ಮಾಡ್ಕೊಳ್ತು. ಅಲ್ಲಿ ಬೆಳೆದಂಥ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಭಾರತಕ್ಕೆ ಬರುವ ಸಂದರ್ಭದಲ್ಲಿ ಯಾವುದೇ ತೆರಿಗೆ ಇಲ್ಲದ ರೀತಿಯಲ್ಲಿ ಮಾಡ್ಕೊಳ್ತು. ನಾವು ಅವರ ಉತ್ಪನ್ನಗಳನ್ನು ತೆಗೆದುಕೊಳ್ಳುವಾಗ 50% ತೆರಿಗೆಯನ್ನು 25% ಕಡಿಮೆ ಮಾಡಿದ್ರು. ನಾವು 25% ಕಮ್ಮಿ ಆಯ್ತು ಅಂತ ಸಂಭ್ರಮ ಪಟ್ವಿ. ಆದರೆ ಅವರು ಏರಿಕೆ ಮಾಡಿದ್ದು 50% ಅಂತ ನಾವು ಮರೆತು ಹೋದ್ವಿ. 25% ಕಮ್ಮಿ ಮಾಡಿದ್ದಾರೆ ಅಂತ ಹೇಳೋದಷ್ಟೇ ನಮಗೆ ಖುಷಿ ಆಯಿತು. ಎಟ್ ಎ ಟೈಮ್ ಅವರ ಕೃಷಿ ಉತ್ಪನ್ನಗಳು ನಮಗೆ ಮುಕ್ತವಾಗಿ ಭಾರತಕ್ಕೆ ಬರುವ ಪ್ರವೇಶ ಮಾಡಿದ್ರು. ಕೃಷಿ ಪ್ರಧಾನವಾದಂಥ ಭಾರತಕ್ಕೆ ಅದು ಹೊಡೆತ ಅಂತ ಹೇಳುವಂಥ ಅರಿವು ನಮಗೆ ಇಲ್ಲದೇ ಆಯಿತು. ಆದರೂ ಪ್ರತಿಕೂಲ ಪರಿಸ್ಥಿತಿ ಆಗಬಾರ್ದು ಅಂತ ಕಾರಣಕ್ಕಾಗಿ, ರಾಜತಾಂತ್ರಿಕ ಕಾರಣಗಳಿಗಾಗಿ ಆ ಒಡಂಬಡಿಕೆಯನ್ನು ದೇಶ ಸಹ ಸ್ವೀಕಾರ ಮಾಡಿದ್ರು. ದೇಶದ ಪ್ರಧಾನಿ ಸಹ ಅದನ್ನು ಸ್ವಾಗತ ಮಾಡಿದ್ರು. ತೆರಿಗೆ ಕಮ್ಮಿ ಮಾಡಿದ್ದಾರೆ ಅಂತ ಹೇಳೋದನ್ನು ಅನಿವಾರ್ಯತೆಗಳಿರ್ಬೋದು, ಬೇರೆ ಬೇರೆ ಕಾರಣಗಳಿಗಾಗಿ ಭಾರತ ಇಡೀ ಸ್ವಾವಲಂಬಿಯಾಗಿ ಇಲ್ಲದ ಕಾರಣಕ್ಕಾಗಿಯೂ ಅದು ಕಾರಣಗಳಿರ್ಬೋದು. ಅದೇ ರೀತಿ ಇರಾನ್ ಅಣ್ವಸ್ತ್ರಗಳನ್ನು ಹೊಂದಿದೆ. ಅದು ಅಣ್ವಸ್ತ್ರವನ್ನು ಒಪ್ಪಿಗೆ ಇಲ್ಲದೆ ನೀತಿ ನಿಯಮವನ್ನು ವಿರೋಧ ಮಾಡಿ ಅಣ್ವಸ್ತ್ರಗಳನ್ನು ಹೊಂದಿದೆ ಅಂತ ಕಾರಣಕ್ಕಾಗಿ ಆ ದೇಶಗಳ ಅಣ್ವಸ್ತ್ರ ಘಟಕಗಳ ಮೇಲೆ ನಿರಂತರವಾದ ದಾಳಿಯನ್ನು ನಡೆಸಿತ್ತು. ಆದರೂ ಸಹ ಆ ಇರಾನ್ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲಿಲ್ಲ. ಹಾಗಾಗಿ ಇರಾನ್ ಮತ್ತು ಇರಾಕ್ ನಡುವಿನಿರುವ ಸಂಘರ್ಷಕ್ಕೆ ಇಸ್ರೇಲಿಗೆ ಅಮೆರಿಕ ಬೆಂಬಲವನ್ನು ಇಟ್ಟುಕೊಂಡು ಇರಾನ್ ಮೇಲೆ ನಿರಂತರವಾದಂಥ ದಾಳಿಯನ್ನು ಮಾಡುವ ಪ್ರಯತ್ನವನ್ನು ಮಾಡಿತು. ಕಳೆದ 3 ವಾರಗಳಿಂದ ಇರಾನ್ ಮೇಲೆ ದಾಳಿ ಮಾಡಿದೆ. ಆದರೆ ಇರಾನ್ ಅಷ್ಟೇ ಪ್ರಬಲವಾದಂಥ ಪ್ರತಿರೋಧವನ್ನು ಒಡ್ಡುವುದರ ಮೂಲಕ ಅಮೆರಿಕೆಗೆ ಸೆಡ್ಡು ಹೊಡೆಯುವ ಕೆಲಸಗಳನ್ನು ಮಾಡಿದೆ. ಹಲವಾರು ರಾಷ್ಟ್ರಗಳು ಮೊದಲು ಏನು ಅಮೆರಿಕದ ನಿಲುವಿಗೆ ಬೆಂಬಲವಾಗಿತ್ತು, ಆ ದೇಶಗಳು ಸಹ ನಿಲುವಿನಿಂದ ಹಿಂದೆ ಸರಿಯುವಂಥ ಕೆಲಸಗಳನ್ನು ಮಾಡ್ತು. ನೀವು ಹೇಳಿದ ಹಾಗೆಯೇ ಪ್ರಥಮ ಹಂತದಲ್ಲಿ ಭಾರತಕ್ಕೂ ಅಥವಾ ಬೇರೆ ದೇಶಗಳಿಗೆ ತೊಂದರೆ ಆಗಿರುವಂಥದ್ದು ಈಗ ಅಡಿಗೆ ಅನಿಲ ಪೂರೈಕೆಯಲ್ಲಿ ತೊಂದರೆ ಆಗಿರುವಂಥದ್ದು. ಏನು ಹರ್ಮೋಜ್ ಜಲಸಂಧಿ ಇದೆ, ಆ ಇರಾಕ್ನ ವಶದಲ್ಲಿರುವಂಥ ಭೂಪ್ರದೇಶ, ಅದಕ್ಕೆ ಸಮುದ್ರ ಪ್ರದೇಶ, ಅದಕ್ಕೂ ಮೊದಲು ಅದು ಅಮೆರಿಕದ ಹಿಡಿತದಲ್ಲಿತ್ತು. ಇತ್ತೀಚಿನ ಕೆಲವು ವರ್ಷಗಳಿಂದ ಅದು ಇರಾನಿನ ವಶದಲ್ಲಿದೆ. ಆ ಜಲಸಂಧಿಯ ಮೂಲಕನೇ ಎಲ್ಲ ಉತ್ಪನ್ನಗಳು, ನೌಕೆಗಳು, ಹಡಗುಗಳು ಏನು ಬರಬೇಕಾಗುತ್ತೆ, ಆ ಜಲಸಂಧಿಯ ಮೂಲಕ ಬರಬೇಕಾಗುತ್ತೆ. ಅಲ್ಲಿ ಅದು ಸಂಪೂರ್ಣವಾದಂಥ ಬಂದ್ ಮಾಡಿದೆ. ಹಾಗಾಗಿ ಎಲ್ಲ ದೇಶಗಳಿಗೆ ಹೋಗುವಂಥ ಗ್ಯಾಸ್ಗಳು ಸ್ಥಗಿತವಾಗಿದೆ. ಆದರೆ ಭಾರತ ಇಸ್ರೇಲ್ ಮತ್ತು ಇರಾನ್ಗೆ ಸಂಬಂಧಪಟ್ಟ ಹಾಗೆ ಅಲಿಪ್ತ ನೀತಿಯನ್ನು ಹೊಂದಿರೋ ಕಾರಣಕ್ಕಾಗಿ, ಎರಡೂ ದೇಶಗಳು ಭಾರತದ ಆತ್ಮೀಯತೆಯ ಸಂಬಂಧವನ್ನು ಹೊಂದಿರೋ ಕಾರಣಕ್ಕಾಗಿ ಇರಾನ್ನೊಂದಿಗೂ ಒಳ್ಳೆಯ ಒಡಂಬಡಿಕೆ ವ್ಯಾಪಾರಗಳ ಸಂಬಂಧವಿದೆ. ಇಸ್ರೇಲ್ ಒಟ್ಟಿಗೂ ಅದೇ ರೀತಿ ಇದೆ. ಎರಡೂ ದೇಶದ ಒಂದೇ ರೀತಿಯ ಸಮಾನ ದೃಷ್ಟಿಯನ್ನು ನೋಡುತ್ತಿರುವ ಕಾರಣಕ್ಕಾಗಿ ಅಲಿಪ್ತ ನೀತಿ, ಈ ಯುದ್ಧ ಸಂಬಂಧಪಟ್ಟಾಗಿರ್ಬೋದು, ಮೊದಲಿನ ಒಡಂಬಡಿಕೆಗಳು ಒಂದೇ ರೀತಿ ಇರೋ ಕಾರಣಕ್ಕಾಗಿ ಭಾರತಕ್ಕೆ ನೇರವಾದಂಥ ಪ್ರತಿರೋಧವನ್ನು ಒಡ್ಡಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ನಮಗೆ ಏನು ಗ್ಯಾಸನ್ನು ಹೊತ್ತಂತಹ ನೌಕೆಗಳು ಆ ಜಲಸಂಧಿ ದಾಟುವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಇನ್ನೂ ಸಹ ಹಲವು ನೌಕೆಗಳು ಅಲ್ಲೇ ಸಿಕ್ಕಾಕೊಂಡಿದೆ ಅಂತ ಹೇಳುದು. ಸುದೀರ್ಘ ಅವಧಿಗೆ ಮತ್ತೆ ಭವಿಷ್ಯದಲ್ಲಿ ತೊಂದರೆ ಆಗ್ಬೋದು ಅಂತ ಹೇಳುವಂಥ ಒಂದು ಆತಂಕ ಸಹಜವಾಗಿದೆ. ಅದರೊಂದಿಗೆ ರಷ್ಯಾದೊಂದಿಗೆ, ಸೋವಿಯತ್ ಒಕ್ಕೂಟದೊಂದಿಗೆ ಭಾರತ ಹಲವು ದಶಕಗಳಿಂದ ಒಳ್ಳೆಯ ಬಾಂಧವ್ಯ ಹೊಂದಿರೋ ಕಾರಣಕ್ಕಾಗಿ ಏನು ತೈಲಗಳ ಪೂರೈಕೆ ಆಗಬೇಕು, ಆ ತೈಲಗಳು ಸಹ ಭಾರತದತ್ತ ಬರುತ್ತಿರುವಂಥದ್ದು. ಅದು ವಿಶೇಷವಾಗಿ ಚೀನಾಕ್ಕೆ ಹೋಗ್ತಿರುವಂಥ ತೈಲ ಹೊತ್ತ ಹಡಗುಗಳು ಈಚೆ ಭಾರತದ ಕಡೆ ಬರ್ತಾ ಇದೆ ಅಂತ ಹೇಳುವಂಥದ್ದು. ರಾಜತಾಂತ್ರಿಕವಾಗಿ ಭಾರತ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ತಿದೆ ಅಂತ ಹೇಳೋದನ್ನು ಅದು ಸೂಚನೆ ಮಾಡ್ತದೆ. ವಿದೇಶಾಂಗ ಸಚಿವಾಲಯದ ಉನ್ನತ ಅಧಿಕಾರಿ ಆಗಿದ್ದಂತಹ ಪ್ರಸ್ತುತ ವಿದೇಶಾಂಗ ಸಚಿವರಾಗಿರುವಂತಹ ಜಯಶಂಕರ್ ಅವರ ಪಾತ್ರ ಇದರಲ್ಲಿ ಪ್ರಮುಖವಾಗಿ ಕಾಣ್ತಾ ಇದೆ. ಅವರು ಯಾವುದೇ ಸುದ್ದಿಗಳಿಗೆ ಹೋಗದೆ, ಪ್ರಚಾರಕ್ಕೆ ಹೋಗದೆ, ತನ್ನ ಪಾಲಿನ ವ್ಯವಹಾರಗಳನ್ನು ನೀಟಾಗಿ ಮಾಡ್ತಿರೋ ಕಾರಣಕ್ಕಾಗಿ ಭಾರತ ದೊಡ್ಡ ಮಟ್ಟದ ದುಷ್ಪರಿಣಾಮವನ್ನು ಎದುರಿಸುವ ಕಾಲಘಟ್ಟವನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದೆ ಅಂತ ಹೇಳ್ಬೋದು. ಪ್ರಸ್ತುತ ನಮಗೆ ಹೆಚ್ಚು ಕಾಣ್ತಿರುವಂಥದ್ದು ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವಂಥದ್ದು. ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ದೇಶದಲ್ಲಿ ಡೊಮೆಸ್ಟಿಕ್ ಬಳಕೆಯ ಅಡುಗೆ ಅನಿಲಕ್ಕೆ ಒಂದು ಒಳ್ಳೆಯ ವಾತಾವರಣ ಕೊಟ್ಟು, ಕಮರ್ಷಿಯಲ್ ಆಗಿ ವಾಣಿಜ್ಯ ಉದ್ದೇಶಗಳಿಗೆ ಯಾವುದು ಬಳಕೆಯಾಗುತ್ತೆ ಅದನ್ನು ಪೂರೈಕೆಯನ್ನು ಸ್ಥಗಿತಗೊಳಿಸಲಾಗಿದೆ. ವಾಣಿಜ್ಯ ಉದ್ದೇಶಕ್ಕೆ ಬಳಸುವಂತಹ ಅಡುಗೆ ಅನಿಲಗಳನ್ನು ಸ್ಥಗಿತಗೊಳಿಸಿರುವುದರಿಂದ ಕಾರಣಕ್ಕಾಗಿ ಅದರ ನೇರ ಪರಿಣಾಮವನ್ನು ಇವತ್ತು ಪ್ರವಾಸೋದ್ಯಮ ಅನುಭವಿಸ್ತಾ ಇದೆ. ಕೊಡಗಿನ ಪ್ರವಾಸೋದ್ಯಮ ಇರ್ಬೋದು, ರಾಜ್ಯದ ಪ್ರವಾಸೋದ್ಯಮ ಇರ್ಬೋದು, ದೇಶದ ಪ್ರವಾಸೋದ್ಯಮ ಇರ್ಬೋದು, ಇದು ಹೊಡೆತ ಕೊಟ್ಟಿರುವಂಥದ್ದು ಅಡುಗೆ ಅನಿಲ ಪೂರೈಕೆಯಲ್ಲಿ ಕೊರತೆ ಆಗಿರುವಂಥದ್ದು.
ಪ್ರವಾಸಿಗರು ನೀವು ಮನೆಯಿಂದ ಹೊರಗೆ ಬಂದಾಗ ಎಲ್ಲ ರೀತಿಯ ಪ್ರವಾಸಿಗರು ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಉಳ್ಕೊಳ್ತಾರೆ, ರೆಸಾರ್ಟ್ಗಳಲ್ಲಿ ಉಳ್ಕೊಳ್ತಾರೆ, ಹೋಮ್ ಸ್ಟೇಗಳಲ್ಲಿ ಉಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಮೇಯ್ನ್ ಆಗಿ ಬೇಕಾಗಿರೋದು ಊಟೋಪಚಾರದ ವ್ಯವಸ್ಥೆಗಳಿಗೆ ಬೇಕಾಗುತ್ತದೆ. ಇವಾಗ ಮಹಾನಗರ ಪ್ರದೇಶಗಳಲ್ಲಿರ್ಬೋದು, ಹಲವಾರು ಪ್ರದೇಶಗಳಲ್ಲಿ ಏನಾಗಿದೆ, ಇವತ್ತು ಬಹುತೇಕ ಐಷಾರಾಮಿ ಹೋಟೆಲ್ಗಳಿರ್ಬೋದು, ಸಣ್ಣ ಪುಟ್ಟ ಹೋಟೆಲ್ಗಳಿರ್ಬೋದು, ಎಲ್ಲವೂ ಇವತ್ತು ಬಂದ್ ಆಗಿದೆ. ಯಾಕೆಂದರೆ ಅಷ್ಟೊಂದು ಕಮರ್ಷಿಯಲ್ ಅಡುಗೆ ಅನಿಲಗಳನ್ನು ಅವಲಂಬಿಸಿದರು. ಆದರೆ ಕೆಲವರು ಮಾತ್ರ ಒಂದು ತಿಂಗಳಿಗೆ ಸ್ಟಾಕ್ ಇಟ್ಟುಕೊಂಡವರು ಅಥವಾ ಒಂದಿಷ್ಟು ಸ್ಟಾಕ್ಗಳನ್ನು ಇಟ್ಟುಕೊಂಡವರಷ್ಟೇ ನಡೆಸ್ತಾ ಇದ್ದಾರೆ. ಮತ್ತು ಗ್ಯಾಸನ್ನು ಹೆಚ್ಚು ಬಳಕೆ ಮಾಡೋದನ್ನು ಅಂಥ ಉತ್ಪನ್ನಗಳನ್ನು ತಯಾರು ಮಾಡೋದನ್ನು ಸ್ಥಗಿತಗೊಳಿಸಿ ಒಂದು ಅಲ್ಪ ಪ್ರಮಾಣದ ಏನು ಮಾಡೋಕ್ಕಾಗುತ್ತೆ ಅಷ್ಟಕ್ಕೆ ಮಾತ್ರ ಅವರು ಸೀಮಿತಗೊಳಿಸ್ಕೊಂಡು ಒಂದಿಷ್ಟು ಹೋಟೆಲ್ಗಳಷ್ಟೇ ನಡೀತಿದ್ದಾರೆ. ಈಗಾಗಲೇ ಈ ಕಾರಣಕ್ಕಾಗಿಯೇ ಪ್ರವಾಸಿಗರು ಪ್ರವಾಸಗಳನ್ನು ಮುಂದೂಡ್ತಾ ಇದ್ದಾರೆ. ನೀವು ಹೇಳಿದ ಹಾಗೆಯೇ ಇವಾಗ ಎಲ್ಲ ಪರೀಕ್ಷೆಗಳು ಮುಗ್ದಿದೆ, ಬಹುತೇಕ ಪರೀಕ್ಷೆಗಳು ಮುಗ್ದಿದೆ. ಹಾಗಾಗಿ ಎಲ್ಲ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಗಿನಂಥ ಪ್ರದೇಶಗಳಿಗೆ ಬರೋಕ್ಕೆ ಪ್ರಾರಂಭಿಸಿದ್ದಾರೆ. ಈ ತಿಂಗಳ ಕೊನೆಯವರೆಗೂ ಬಹುತೇಕ ಎಲ್ಲ ವಸತಿ ಗೃಹಗಳು ಬುಕ್ಕಿಂಗ್ ಆಗಿದೆ. ಹೋಟೆಲ್ಗಳಿರ್ಬೋದು, ರೆಸಾರ್ಟ್ಗಳಿರ್ಬೋದು, ಹೋಮ್ ಸ್ಟೇಗಳಿರ್ಬೋದು, ಇವೆಲ್ಲವೂ ಬುಕ್ಕಿಂಗ್ ಆಗಿದೆ. ಆದರೆ ಪ್ರವಾಸಿಗರನ್ನು ತೆಗೆದುಕೊಳ್ಳುವ ಆತಂಕ ಹೇಗೆ ಅಂತ ಹೇಳುವಂಥದ್ದು ಆ ಪ್ರವಾಸೋದ್ಯಮವನ್ನು ಅವು ನಡೆಸ್ತಿರುವಂಥ ಉದ್ಯಮದಲ್ಲಿ ನಡೆಸುತ್ತಿರುವವರಿಗೆ ಆತಂಕ ಸೃಷ್ಟಿಯಾಗಿದೆ. ಏನು ಸ್ಟಾಕ್ ಇದೆ, ಹೊಂದಾಣಿಕೆ ಮೂಲಕ ಅಡುಗೆಯನ್ನು ಪಡ್ಕೊಂಡು ಅಥವಾ ಡೊಮೆಸ್ಟಿಕ್ ಕನ್ಸಂಪ್ಷನ್ಗೆ ಏನು ಅಡುಗೆ ಅಲ್ಲ ಅದನ್ನವನ್ನು ಬಳಸ್ಕೊಂಡು ಮಾಡ್ತಿರುವಂತಿರ್ಬೋದು, ಬೇರೆ ಬೇರೆ ಕಾರಣಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಕೆಲವು ಸ್ನೇಹಿತರು ಹೇಳ್ತಿದ್ರು, ಬೆಂಗಳೂರಿನಂಥ ಪ್ರದೇಶದಲ್ಲಿ 5 ಸ್ಟಾರ್ 7 ಸ್ಟಾರ್ ಹೋಟ್ಲಲ್ಲೇ ಆ ಸ್ಟಾರ್ ಹೋಟೆಲ್ಗಳ ಮೇಲೆ ಸೌದೆ ಬಳಸಿ ಅಡಿಗೆ ಮಾಡುವಂಥ ಪರಿಸ್ಥಿತಿಗೆ ಅವರು ಸಹ ತಲುಪಿದ್ದಾರೆ. ಇದನ್ನು ಸುದೀರ್ಘ ಅವಧಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದನ್ನು ಸಹ ಹೇಳಿದರೆ. 2,000 ರೂಪಾಯಿ ಒಳಗೆ ಸಿಗಬೇಕಾದಂತಹ ಕಮರ್ಷಿಯಲ್ ಗ್ಯಾಸ್ ಇವತ್ತು 6,000ಕ್ಕೆ ಕಾಳಸಂತೆಯಲ್ಲಿ ಮಾರಾಟ ಆಗುವ ಹಂತಕ್ಕೆ ಹೋಗಿದೆ. ಆ ಕಾಳಸಂತೆಯಲ್ಲಿ ಅಷ್ಟು ದೊಡ್ಡ ಮೊತ್ತಕ್ಕೆ ಅದನ್ನು ತೆಗೆದುಕೊಂಡು ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ತಾವು ಸಹ ಗಮನಿಸಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಗ್ಯಾಸ್ ಬಿಲ್ಲಲ್ಲಿ, ಫುಡ್ ಬಿಲ್ಲಲ್ಲಿ ಗ್ಯಾಸ್ ಬಿಲ್ ಸಹ ಸೇರ್ಪಡೆಗೊಳ್ಳುವಂಥ ಕಾಲಘಟ್ಟ ಬಂದಿದೆ. ಹೀಗಾಗಿ ಪ್ರವಾಸಿಗರಿಗೆ ಅಥವಾ ಪ್ರವಾಸಿ ಉದ್ಯಮಕ್ಕೆ ಪೂರಕವಾದ ವಾತಾವರಣ ಇಲ್ಲದಾಗಿದೆ. ನಾವು ಯಾರು ಕಲ್ಪನೆ ಮಾಡಿದ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಿರುವ ಯುದ್ಧ ನೇರವಾಗಿ ನಮ್ಮ ಎಷ್ಟೋ ದೂರದಲ್ಲಿರುವಂಥ ಕೊಡಗಿನ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಹೇಳೋದು ಕಲ್ಪನೆ ಮಾಡಿರಲಿಲ್ಲ. ರಜೆ ದಿನಗಳಲ್ಲಿ ಪ್ರವಾಸೋದ್ಯಮದ ಪೀಕ್ ಟೈಮಲ್ಲಿಯೇ ವ್ಯತಿರಿಕ್ತ ಪರಿಣಾಮವನ್ನು ಪ್ರವಾಸೋದ್ಯಮವನ್ನು ಅವಲಂಬಿಸಿರುವವರು ಅನುಭವಿಸುವಂತಾಗಿದೆ. ಪ್ರವಾಸೋದ್ಯಮ ಕೇವಲ ನೇರವಾಗಿ ಪ್ರವಾಸೋದ್ಯಮ ತೊಡಗಿಸಿಕೊಂಡಿರುವವರಿಗೆ ಮಾತ್ರ ಇದರ ಎಫೆಕ್ಟ್ ಅಲ್ಲ. ಈಗ ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇ ಇದುಗಳನ್ನ ನಡೆಸ್ತಿರುವವರಿಗೆ ಅಷ್ಟೇ ಪ್ರಾಬ್ಲಮ್ ಇಲ್ಲ. ಅದು ಬಂದಾದರೆ ಅಲ್ಲಿ ಕೆಲಸ ಮಾಡ್ತಿರುವ ಉದ್ಯೋಗಿಗಳಿಗೆ ತೊಂದರೆ ಆಗುತ್ತೆ. ಪರೋಕ್ಷವಾಗಿ ಪ್ರವಾಸೋದ್ಯಮನ ಅವಲಂಬಿಸಿರುವಂಥ ಎಲ್ಲ ವ್ಯಾಪಾರ ವಹಿವಾಟುಗಳಿಗೂ ಸಹ ಬಂದಾಗುತ್ತೆ. ವಾಹನ ಸಂಚಾರ ವ್ಯವಸ್ಥೆಗೂ ಬಂದಾಗುತ್ತೆ. ಅದನ್ನು ವಾಹನ ಬಾಡಿಗೆ ವಾಹನಗಳನ್ನು ಇಟ್ಕೊಂಡವರು ಟ್ಯಾಕ್ಸಿ ಕ್ಯಾಬ್ ಅವರು ಸಹ ತೊಂದರೆ ಅನುಭವಿಸಬೇಕಾಗುತ್ತೆ. ಶಾಪಿಂಗ್ ಸಂಬಂಧಪಟ್ಟ ಹೋಗುತ್ತೆ, ಪರ್ಚೇಸಿಂಗ್ ಸಂಬಂಧಪಟ್ಟ ಬೇರೆ ಬೇರೆ ಉತ್ಪನ್ನಗಳನ್ನ ಪರ್ಚೇಸ್ ಮಾಡ್ತಾರೆ. ಗಿಫ್ಟ್ ಐಟಮ್ಸ್ಗಳಿರ್ಬೋದು, ಸಾಂಬಾರ್ ಪದಾರ್ಥಗಳಿರ್ಬೋದು, ಬಟ್ಟೆ ಬರೆಗಳಿರ್ಬೋದು, ಚಪ್ಪಲಿ ಇರ್ಬೋದು, ಶೂಸ್ ಇರ್ಬೋದು, ಈ ಎಲ್ಲ ಉದ್ಯಮಗಳಿಗೆ ಅದರ ಪರೋಕ್ಷವಾದಂಥ ಪರಿಣಾಮವಾಗುತ್ತೆ. ಜಾಗತಿಕವಾಗಿಯೂ ಸಹ ಈ ಯುದ್ಧದ ಪರಿಣಾಮವನ್ನು ದೊಡ್ಡ ಮಟ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಕಾಫಿ ಹೊರತುಪಡಿಸಿದಂತೆ ಪ್ರವಾಸೋದ್ಯಮವೇ ಕೊಡಗಿಗೆ ದೊಡ್ಡ ಆದಾಯ ಮೂಲವಾಗಿರುವಂಥದ್ದು. ನೇರ ಮತ್ತು ಪರೋಕ್ಷವಾಗಿ ಇವತ್ತು ಲಕ್ಷಾಂತರ ಜನ ಇವತ್ತು ಪ್ರವಾಸೋದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಆದರೆ ಬಹುಶಃ ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ಇವತ್ತು ಎಲ್ಲ ವಿದ್ಯುತ್ ಮೂಲಕ ಅಡಿಗೆ ಮಾಡೋದಕ್ಕೆ ಸಂಬಂಧಪಟ್ಟ ಉಪಕರಣಗಳನ್ನ ಖರೀದಿ ಮಾಡುವತ್ತ ಗಮನ ಹರಿಸ್ತಾ ಇದ್ದಾರೆ. ಸೌದೆ ಒಲೆಗಳ ಮೂಲಕ ಅಡಿಗೆ ಮಾಡುವ ಕಡೆ ಗಮನ ಹರಿಸ್ತಾ ಇದ್ದಾರೆ. ಬಹುಶಃ ಹಿಂದಿನ ಜೀವನ ಕ್ರಮಗಳಿಗೆ ವಾಲ್ತಾ ಇದ್ದಾರೆ ಅಥವಾ ಅನಿವಾರ್ಯವಾಗಿ ಅದಕ್ಕೆ ಹೊಂದಿಕೊಳ್ಳೋಕ್ಕೆ ಸಾಧ್ಯ ಆಗೋದಾದ್ರೆ ಆದ್ರಷ್ಟೇ ಅದು ಸಾಧ್ಯ ಆಗುತ್ತೆ. ಬಹುಶಃ ಇವತ್ತು ಟೂರಿಸಂ ಮಾತ್ರ ಅಲ್ಲ, ಜನರಿಗೂ ಸಹ ಅಷ್ಟೇ. ಗ್ರಾಹಕರು ಬಳಸುವಂತಹ ಡೊಮೆಸ್ಟಿಕ್ ಅಡುಗೆ ಅನಿಲಕ್ಕೂ ಅದಕ್ಕೂ ರಿಸ್ಟ್ರಿಕ್ಷನ್ಗಳಿದೆ. ನೇರವಾಗಿ ನಿಮಗೆ ಎರಡು ಸಿಲಿಂಡರ್ ಸಂಪರ್ಕ ಇದ್ದರೂ 30 ದಿನದ ಒಳಗೆ ನಿಮಗೆ ಬುಕಿಂಗ್ ತಗೊಳ್ತಿಲ್ಲ. ಬೇಕಾಬಿಟ್ಟಿ ಬಳಕೆ ಮಾಡೋಕ್ಕೆ ಸಾಧ್ಯ ಆಗುತ್ತಿಲ್ಲ. ಮತ್ತೆ ಪ್ಯಾನಿಕ್ ಆಗಿ ಗ್ಯಾಸ್ ಸಿಗ್ಲಿಕ್ಕಿಲ್ಲ ಅಂತ ಹೇಳೋ ಭಯಕ್ಕಾಗಿ ಎಲ್ಲರೂ ಬುಕ್ ಮಾಡೋಕ್ಕೆ ಪ್ರಾರಂಭಿಸಿದ್ದಾರೆ. ಮತ್ತು ಆತಂಕಗಳನ್ನು ಸೃಷ್ಟಿಯಾಗಿದೆ. ಅಂದರೆ ನಿಮಗೆ ಗ್ಯಾಸ್ ಸಿಗದಿದ್ದರೆ ಏನು ಮಾಡೋದು ಅಂತ ಹೇಳುವಂಥ ಒಂದು ಆತಂಕಗಳು ಸಹ ಜನವಲಯದಲ್ಲೂ ಸಹ ಕಾಣ್ತೀವಿ ನಾವು. ಅಲ್ಲೆಲ್ಲೋ ನಡೀತಿರುವಂಥ ಯುದ್ಧದ ಪರಿಣಾಮವನ್ನು ಮನೆಗಳಲ್ಲೂ ಒಂದು ಆತಂಕವನ್ನು ಸೃಷ್ಟಿಯಾಗುವ ಹಾಗೆ ಆಗಿದೆ. ಇವನ್ ಯುದ್ಧ ತಕ್ಷಣಕ್ಕೆ ಮುಗಿಯುವ ಲಕ್ಷಣಗಳು ಸಹ ಸಾಧ್ಯ ಕಾಣ್ತಾ ಇಲ್ಲ. ಯಾಕೆಂದರೆ ಇರಾನ್ ತನ್ನ ಅಧ್ಯಕ್ಷನನ್ನೇ ಕಳೆದುಕೊಂಡಿದೆ, ಸೇನಾಧಿಕಾರಿಗಳನ್ನು ಕಳೆದುಕೊಂಡಿದೆ. ಹಾಗಾಗಿ ಅವರು ಅದನ್ನು ಕೇಳ್ತಿದ್ದಾರೆ, ನಮಗಾಗಿರೋ ನಷ್ಟವನ್ನು ಭರ್ತಿ ಮಾಡಿಕೊಡಿ. ಅವರು ಸರೆಂಡರ್ ಆಗುವ ರೀತಿಯಲ್ಲಿ ಇಲ್ಲ. ಸಹಜವಾಗಿ ಅಮೆರಿಕಕ್ಕೆ ಅವರು ಸರೆಂಡರ್ ಆಗುವಂಥದ್ದಿಲ್ಲ. ಯುದ್ಧದಲ್ಲಿ ಅವರ ಅಧ್ಯಕ್ಷನೇ ಕಳ್ಕೊಂಡಿದ್ದ ಕಾರಣಕ್ಕಾಗಿ, ಭದ್ರತಾ ಪಡೆಯ ಅಧಿಕಾರಿಗಳನ್ನೇ ಕಳ್ಕೊಂಡಿರೋ ಕಾರಣಕ್ಕಾಗಿ ಅದರ ಕಿಚ್ಚು ಅದರಲ್ಲಿ ಕಾಣ್ಕೊಂಡಿದೆ. ಹಾಗಾಗಿ ಅದು ಅಮೆರಿಕದನೊಟ್ಟಿಗೆ ನೇರವಾಗಿ ಯುದ್ಧ ಮಾಡುವ ಬದಲು ಅಮೆರಿಕಕ್ಕೆ ಯುದ್ಧ ನೆಲೆಗಳನ್ನು ಯಾವುದೆಲ್ಲ ದೇಶಗಳು, ಅರಬ್ ಕಂಟ್ರಿಗಳು ಯಾವುದೆಲ್ಲ ನೆಲೆಸ್ಕೊಂಡಿದೆ, ಅಮೆರಿಕದ ವಾಯುನೆಲೆಗಳು ಯಾವುದೇ ಅದರ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನಗಳನ್ನು ಸಹ ಮಾಡಿದೆ. ದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಅನ್ನ ಪೂರೈಕೆ ಮಾಡುವ ಕತಾರ್ ದೇಶದ ಮೇಲೂ ಅದರ ಮೇಲೂ ಸಹ ಇರಾನ್ ದಾಳಿ ನಡೆಸಿದೆ. ಅಮೆರಿಕ ಅದಕ್ಕೆ ಎಚ್ಚರಿಕೆ ಕೊಟ್ಟಿದೆ, ಮತ್ತೆ ದಾಳಿ ಮಾಡಿದ್ರೆ ಇರಾನ್ ಇಲ್ಲದ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳುವಂಥದ್ದು.
ಇರುವಂಥದ್ದು. ಬಹುಶಃ ತೈಲೋತ್ಪನ್ನಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದರೆ ಅದರ ದೊಡ್ಡ ಪರಿಣಾಮವನ್ನು ದೇಶ ಸೇರಿದಂತೆ ಎಲ್ಲ ಜಾಗತಿಕವಾಗಿ ಅನುಭವಿಸಬೇಕಾಗುತ್ತೆ. ಎಲ್ಲ ದಿನೋಪಯೋಗಿ ವಸ್ತುಗಳ ದರಗಳು ಸಹ ಗಗನಕ್ಕೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬಹಳ ಆತಂಕಕಾರಿ ಪರಿಸ್ಥಿತಿಯೂ ಸಹ ಇದೆ. ನಾನೊಂದು ವರದಿ ಓದ್ತಾ ಇದ್ದೆ, ರಸಗೊಬ್ಬರ ಪೂರೈಕೆ ಮೇಲೆಯೂ ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಅಂತೇಳಿ. ಆ ರಸಗೊಬ್ಬರ ಪೂರೈಕೆ ಕೈಕೊಟ್ರೆ ಭಾರತದ ಕೃಷಿಗೆ ದೊಡ್ಡ ಮಟ್ಟದಂಥ ಹೊಡೆತ ಕೊಡುತ್ತೆ. ಈವನ್ ಕಾಫಿಗೆ ಸಹ ತೊಂದರೆ ಆಗುತ್ತೆ. ದೇಶದಲ್ಲಿ ಬೆಳೆಯುವಂಥ ಬೇರೆ ಬೇರೆ ಉತ್ಪನ್ನಗಳು, ತರಕಾರಿಗಳಿರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಇದರೆಲ್ಲರ ಉತ್ಪನ್ನಗಳ ಮೇಲೆಯೂ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಇದರ ದೊಡ್ಡ ದುಷ್ಪರಿಣಾಮವನ್ನು ದೇಶ ಸಹ ಅನುಭವಿಸಬೇಕಾಗುತ್ತೆ. ಆ ಆತಂಕವನ್ನು ನಾವು ಇವತ್ತು ಎದುರು ನೋಡ್ತಾ ಇದ್ದೇವೆ. ಬಹುಶಃ ಇದೊಂದು ಒಂದು ರೀತಿಯಲ್ಲಿ ಸರ್ಕಲ್ ರೀತಿಯಲ್ಲಿ ಅಲ್ಲೆಲ್ಲೋ ನಡೀತಿದೆ ಅಂತ ನಾವು ಸುಮ್ಮನೆ ಕೂತ್ರೆ ಕೊನೆಗೆ ಬಂದು ನಮ್ಮ ಬುಡಕ್ಕೆ ಅದು ಬರ್ತಾ ಇರುತ್ತೆ. ಒಂದರಿಂದ ಒಂದು ಲಿಂಕ್. ನಾವು ರೈತರಿಗೆ ಏನು ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡ್ರು ಕೂಡ ಆಗಲೇ ಉದಾಹರಣೆ ಕೊಟ್ರಿ, ಈ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ದೊಡ್ಡ ಮಟ್ಟದ ಆಹಾರ ತಯಾರಿಕೆ ಆಗುತ್ತೆ. ಹೋಟೆಲ್ಗಳಲ್ಲಿ, ಹೋಮ್ ಸ್ಟೇಗಳಲ್ಲಿ, ರೆಸಾರ್ಟ್ಗಳಲ್ಲಿ, 5 ಸ್ಟಾರ್ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಅವರು ಈ ಪರ್ಚೇಸನ್ನು ಮಾರುಕಟ್ಟೆಯಿಂದ ಮಾಡ್ಕೊಳ್ತಾರೆ. ಅಲ್ಲಿಗೆ ರೈತರಿಂದ ಪೂರೈಕೆ ಆಗುತ್ತೆ. ಇಲ್ಲಿಂದ ಪರ್ಚೇಸ್ ಆಗದ ಹೊರತು ವ್ಯಾಪಾರ ಇಲ್ಲಿ ನಡೆಯೋದಿಲ್ಲ. ರೈತರಿಂದ ಪರ್ಚೇಸ್ ಮಾಡಲಿಕ್ಕೆ ಮಧ್ಯ ವ್ಯಾಪಾರಿಗಳು ಅದು ಮುಂದಾಗೋದಿಲ್ಲ. ಅಲ್ಲಿ ರೈತರಿಗೆ ನಷ್ಟ ಆಗುತ್ತೆ. ಜೊತೆಗೆ ಮತ್ತೊಂದು ಕಡೆ ಇಲ್ಲಿ ಯೋಚನೆ ಮಾಡಿದಾಗ ಈ ಪ್ರವಾಸೋದ್ಯಮ ಕೂಡ ಬಹಳ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ ಅನ್ನುವಂಥ ಮಾತು ಕೂಡ ಇದೆ. ಸಹಜ, ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಜೊತೆಗೆ ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಹಾಗಾಗಿ ಈ ವ್ಯಾಪಾರೋದ್ಯಮ ನಡೆಸ್ತಿರುವಂಥವ್ರು, ಹೋಮ್ ಸ್ಟೇ, ರೆಸಾರ್ಟ್, ದೊಡ್ಡ ದೊಡ್ಡ ಹೋಟೆಲ್ಗಳು ನಡೆಸ್ತಿರುವಂಥವ್ರು, ಅಲ್ಲಿನ ಬೆಲೆ ಕೂಡ ಮೊದಲಿದ್ದ ರೇಟಿಗೆ ಹೋಲಿಸಿದ್ರೆ ಈಗ ತುಂಬ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅನ್ನೋಂಥ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸಹಜವಾಗಿ ಒಳ್ಳೆಯ ವಾತಾವರಣ ಇಲ್ಲ ಅಂತ ಹೇಳುವಾಗ ಸಹಜವಾಗಿ ಪ್ರವಾಸಿಗರು ಸಹ ಹೊರಗೆ ಬರೋದಿಲ್ಲ. ಯಾಕಾಗಿ ಕಷ್ಟಪಡಬೇಕಾಗುತ್ತೆ? ರಿಸ್ಕ್ ತಗೊಳ್ಳೋದಿಲ್ಲ. ಸಹಜವಾಗಿ ಈಗ ಹೋಟೆಲ್ಗಳು ಬಂದಾಗಿರ್ತದೆ. ಈಗ ನಿಮಗೆ ಒಂದು ಊರಿಗೆ ಹೋಗೋದಕ್ಕೂ ಭಯ ಆಗುತ್ತೆ, ಅಲ್ಲಿ ಊಟ ಸಿಗುತ್ತಾ, ಯಾರ ಹತ್ರ ಹೋಗೋಕ್ಕಾಗುತ್ತೆ? ಹಸಿದುಕೊಂಡಿರೋಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಶಃ ಹೋಟೆಲ್ಗಳು ಬಂದಾಗಿದೆ ಇಟ್ಕೊಳ್ಳಿ, ಆವಾಗ ಸಹಜವಾಗಿ ಎಲ್ಲಿಗೆ ಹೋಗುತ್ತೆ? ಹಣ್ಣು ಹಂಪಲುಗಳ ಕಡೆ ಖರೀದಿಗೆ ಹೋಗುತ್ತೆ. ಸಹಜವಾಗಿ ಅದರ ಬೇಡಿಕೆ ಹೆಚ್ಚಾಗುತ್ತದೆ, ಅಲ್ಲೂ ರೇಟ್ ಜಾಸ್ತಿ ಆಗುತ್ತದೆ. ಒಂದು ಹೋಟೆಲ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೇರೆ ಏನು ಸಿಗ್ತದೆ? ಹಣ್ಣು ಹಂಪಲೇ ತಿನ್ನಬೇಕಾಗುತ್ತೆ. ಆಗ ಸಹಜವಾಗಿ ಹಣ್ಣು ಹಂಪಲಿಗೆ ಬೇಡಿಕೆ ಹೆಚ್ಚಾದಾಗ ಸಹಜವಾಗಿ ಅದು ಪೂರೈಕೆ ಕಡಿಮೆ ಇದ್ದೇ ಇರ್ತದೆ, ನಿರೀಕ್ಷೆಗಿಂತ ಹೆಚ್ಚು ಬರಕ್ಕೆ ಸಾಧ್ಯ ಇರೋದಿಲ್ಲ. ಆಗ ಅದರ ದರನೂ ಹೆಚ್ಚಾಗ್ತದೆ. ಎಲ್ಲೂ ಹೊರೆಗಳು ಆಗುತ್ತೆ. ಇಡೀ ಜಾಗತಿಕವಾಗಿ ಇದರ ದುಷ್ಪರಿಣಾಮಗಳು 100% ಆಗುತ್ತೆ. ಬಹುಶಃ ಈ ನೋಡಿ, ಇನ್ನೊಂದು ಟ್ರಂಪ್ ಅವರು ಶಾಂತಿಗಾಗಿ ನೋಬೆಲ್ ಪ್ರಶಸ್ತಿ ಪಡಿಬೇಕು ಅಂತ ಒಂದು ಹಂಬಲವನ್ನು ಇಟ್ಕೊಂಡಿದ್ದಾರೆ. ಆ ವೆನಿಜುವೆಲಾ ಅಧ್ಯಕ್ಷರನ್ನೇ ಎತ್ಕೊಂಡು ಹೋಗ್ಬಿಡ್ತಾರೆ, ಒಂದು ರಾಷ್ಟ್ರದ ಅಧ್ಯಕ್ಷರನ್ನೇ ಎತ್ಕೊಂಡು ಹೋಗ್ಬಿಡ್ತಾರೆ. ಇರಾಕಲ್ಲಿ ಅಧ್ಯಕ್ಷರನ್ನೇ ಪದಚ್ಯುತಿಗೊಳಿಸ್ತಾರೆ. ಇರಾಕಿನ ಪ್ರತಿಪಕ್ಷದ ನಾಯಕಿ ತನಗೆ ಸಿಕ್ಕಿದಂಥ ಶಾಂತಿ ಪಾಲನೆಗೆ ಸಿಕ್ಕಿದಂಥ ನೋಬೆಲ್ ಪ್ರಶಸ್ತಿಯನ್ನು ಅಮೆರಿಕ ಅಧ್ಯಕ್ಷರಿಗೆ ಒಪ್ಪಿಸ್ತಾರೆ. ಅಂದರೆ ಈ ಅಮೆರಿಕದ ಅಧ್ಯಕ್ಷರ ನಿಲುವು ಯೋಚನೆ ಮಾಡಿ, ದೊಡ್ಡಣ್ಣನ ನಿಲುವು ಯೋಚನೆ ಮಾಡಿ, ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಯುದ್ಧ ನಡೆಯುವಾಗ ಮಧ್ಯಪ್ರವೇಶ ಮಾಡಿ ಶಾಂತಿ ಕಾಪಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಇರಾನ್ ಮೇಲೆ ಸ್ವತಃ ತಾವೇ ಯುದ್ಧದಲ್ಲಿ ನಿಂತುಕೊಂಡಿದ್ದಾರೆ. ಇವತ್ತು ಅಮೆರಿಕಗೆ ಯುದ್ಧ ಮುಂದುವರಿಸಬೇಕಾದಂಥ ಮನಸ್ಥಿತಿ ಇಲ್ಲ. ಯಾಕಂದ್ರೆ ಅಮೆರಿಕದ ಇರಾನ್ ಅಧ್ಯಕ್ಷರು ಮುಗಿಸಿದ್ದಾರೆ, ತಮ್ಮ ಟಾರ್ಗೆಟ್ ಮುಗಿಯಿತು. ಇನ್ನು ನಮಗೆ ಎಫೆಕ್ಟ್ ಆಗಬಾರ್ದು ಕಾರಣಕ್ಕಾಗಿ ಶಾಂತಿ ಮಂತ್ರವನ್ನು ಈಗ ಪಠಿಸಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಇರಾನ್ ಅದನ್ನು ಒಪ್ಪಿಕೊಳ್ಳಕ್ಕೆ ರೆಡಿ ಇಲ್ಲ. ಪ್ರತಿಕಾರವನ್ನು ತೀರಿಸಲೇಬೇಕು ಅಂತೇಳಿ ಹಠ ತೊಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ಅಮೆರಿಕದ ಅಧ್ಯಕ್ಷನ ಒಂದು ಆ ನಡವಳಿಕೆ ಏನಿದೆ ಅದು ಇಡೀ ವಿಶ್ವದ ಮೇಲೇ ಒಂದು ಇವತ್ತು ವ್ಯತಿರಿಕ್ತ ಪರಿಣಾಮವಾಗಿದೆ. ಯಾರನ್ನೋ ಕೇಳಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ತಲುಪಿದೆ. ಜಾಗತಿಕವಾಗಿ ಇದರ ಎಫೆಕ್ಟ್ ಇನ್ನೂ ಯುದ್ಧ ಒಂದಿಷ್ಟು ದಿನ ಮುಂದುವರೆದ್ರೆ ಇದರ ದುಷ್ಪರಿಣಾಮ ನೇರವಾಗಿ ಎಲ್ಲರೂ ಅನುಭವಿಸುವಂತಹ ಕಾಲಘಟ್ಟಗಳು ಬರ್ತದೆ. ಜೊತೆಗೆ ಈ ಪ್ರವಾಸಿಗರು ಬರಲಿಕ್ಕೆ ಫ್ಲೈಟ್ ಚಾರ್ಜ್ ಕೂಡ ಜಾಸ್ತಿ ಆಗಿದೆ ಅನ್ನೋಂಥ ಆ ನಿಟ್ಟಿನಲ್ಲೂ ಕೂಡ ಬರಲಿಕ್ಕೆ ಹಿಂದೇಟಾಗ್ತಿದ್ದಾರೆ ಅನ್ನೋಂಥ ಮಾತುಗಳು ಕೂಡ ಕೇಳಿಬರ್ತದೆ. ಹೌದು. ಮತ್ತೆ ಒಂದು ನಮ್ಮ ಲೋಕಲ್ ಪ್ರವಾಸೋದ್ಯಮಕ್ಕೆ ಎಫೆಕ್ಟ್ ಹೇಗಿದೆಯೋ ಅದೇ ರೀತಿ ವಿದೇಶದಿಂದ ಬರುವಂಥ ಪ್ರವಾಸಿಗರು ಸಹಜವಾಗಿ ಈ ಸಮಯದಲ್ಲಿ ಬರಕ್ಕೆ ಹೋಗೋದಿಲ್ಲ. ಈವನ್ ನಮ್ಮ ದೇಶದಿಂದ ಬೇರೆ ದೇಶಕ್ಕೂ ಪ್ರವಾಸಿಗರು ಹೋಗುವಂಥ ಚಾನ್ಸಸ್ ಇರೋದಿಲ್ಲ. ಈಗ ನಮಗೆ ಯುದ್ಧ ಪ್ರಾರಂಭದ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದಲ್ಲಿ ಸಿಲುಕಿಕೊಂಡವ್ರನ್ನ ಅವರನ್ನು ಸುರಕ್ಷಿತವಾಗಿ ದೇಶಕ್ಕೆ ಕರ್ಕೊಂಡು ಬರೋದೇ ಒಂದು ಸವಾಲಾಯಿತು. ಇನ್ನು ಒಂದು ತಿಂಗಳು ಆಚೆ ಈಚೆ ಯಾವ ಪ್ರವಾಸಿಗರು ಇರೋದಿಲ್ಲ. ಎಲ್ಲ ರೀತಿಯಲ್ಲೂ ವ್ಯತಿರಿಕ್ತ ಪರಿಣಾಮವನ್ನು ಅನುಭವಿಸುವಂಥದ್ದಾಗ್ತದೆ. ಇನ್ನೊಂದು, ಇಂಥ ಸಿಚುವೇಶನ್ನ ನಮ್ಮ ಸ್ಥಳೀಯವಾಗಿ ಬೇರೆ ರೀತಿಯಲ್ಲಿ ಬಳಕೆ ಮಾಡ್ತಿರೋದು ನೋಡ್ಬೋದು. ನಾವು ಮೊದಲು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಆ ಸಂದರ್ಭದ ಪರಿಸ್ಥಿತಿ ಹೇಗಿತ್ತು, ಆ ವೇಳೆಯಲ್ಲಿ ಒಂದಷ್ಟು ಬೆಲೆ ಏರಿಕೆ ಮಾಡಿದ್ರು. ನಂತರ ಎಲ್ಲವೂ ಯಥಾಸ್ಥಿತಿಗೆ ಬಂದಾಗ ಬೆಲೆ ಕಡಿಮೆ ಏನಾಗಲಿಲ್ಲ, ಅದನ್ನೇ ಮುಂದುವರಿಸಿದ್ರು. ಈಗ ಕೂಡ ಈ ಯುದ್ಧದ ಎಫೆಕ್ಟ್ ಏನಿದೆ ಅದನ್ನು ಬಳಸ್ಕೊಂಡು ದರ ಏರಿಕೆ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಅದು ಕಡಿಮೆ ಆಗುತ್ತಾ? ಇಲ್ಲ, ಅದೇ ದರವನ್ನು ಬೇರೆ ಬೇರೆ ರೀಸನ್ ಕೊಟ್ಕೊಂಡು ಮುಂದುವರಿಸ್ತಾ ಹೋಗ್ತಾರೆ. ಅದು ಕೂಡ ಒಂದು ರೀತಿ ಹೊಡೆತ ಜನಸಾಮಾನ್ಯರ ಮೇಲೆ ಬೀಳೋದಿಲ್ವ? ಆಗುತ್ತೆ. ಈಗ ನೋಡಿ, ಕಮರ್ಷಿಯಲ್ ಗ್ಯಾಸ್ ಸಿಗೋದಿಲ್ಲ ಅಂತ ಹೇಳಿದ್ರೆ, ಕಾಳಸಂತೆಯಲ್ಲಿ 6,000 ರೂಪಾಯಿ ಮೇಲೆ ಸಿಗ್ತದೆ ಅಂತ ಹೇಳಿದ್ರೆ ಅಲ್ಲಿ ವ್ಯವಹಾರ ಪ್ರಾರಂಭ ಆಯಿತು ಅಂತ ಹೇಳಿ ಅದನ್ನು ಗ್ಯಾಸ್ ಏಜೆನ್ಸಿಯವರೇ ಮಾಡಬೇಕು ಅಂತ ಇಲ್ಲ. ಬೇರೆ ಸಂಪರ್ಕವನ್ನು ತೆಗೆದುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಬರ್ತಾರೆ. ಈಗ ಅದಕ್ಕೆ ಏನು ತುರ್ತು ಸಂದರ್ಭಗಳಲ್ಲಿ ಬಳಕೆಗೆ ಕಮರ್ಷಿಯಲ್ ಅವಕಾಶ ಕೊಟ್ಟಿದ್ದಾರೆ. ಈಗ ಹಾಸ್ಟೆಲ್ಗಳನ್ನು ಇರ್ಬೋದು, ಹಾಸ್ಪಿಟಲ್ಗಳಿರ್ಬೋದು, ಇಂಥಗಳನ್ನೆಲ್ಲ ನಡೀಲೇಬೇಕಲ್ವಾ? ಹಾಸ್ಪಿಟಲ್ ನಡಿಬೇಕು, ಹಾಸ್ಟೆಲ್ ನಡಿಬೇಕು, ಇಂಥ ನಡಿಬೇಕಾಗಿದೆ. ಸರ್ಕಾರ ಮಾರ್ಕ್ ಮಾಡಿ ಇದು ತುರ್ತು ಅಗತ್ಯತೆ ಇರುವವರಿಗೆ ಪೂರೈಕೆ ಮಾಡಬೇಕು ಅಂತ ಹೇಳಿದ್ರೆ ಹೋಟೆಲ್ಗಳು ಬೇರೆ ವಾಣಿಜ್ಯೋದ್ಯಮಗಳಿಗೆ ಉದ್ದೇಶಗಳಿಗೆ ಇರುವಂಥದ್ದು ಸ್ಥಗಿತಗೊಳಿಸಿದ್ದಾರೆ. ಯಾಕಂದರೆ ನಿಯಂತ್ರಣ ಮಾಡಬೇಕಾಗುತ್ತೆ, ಜನರಿಗೆ ತೊಂದರೆ ಆಗಬಾರ್ದು ಅಂತ ಕಾರಣ. ಸಹಜವಾಗಿ ಪರಿಸ್ಥಿತಿಯನ್ನು ದುರುಪಯೋಗಪಡಿಸ್ಕೊಳ್ಳೋರು ಎಲ್ಲ ಕಾಲಘಟ್ಟಗಳಲ್ಲಿ ಇದ್ದೇ ಇರ್ತಾರೆ.
ಈಗ ಅಡುಗೆ ಅನಿಲ ಇದು ದುರ್ಬಾರಿ ಆಗುವಂಥದ್ದಾಗಿದೆ. ಬಹುಶಃ ಅಗತ್ಯಕ್ಕಿಂತ ಹೆಚ್ಚು ಶೇಖರಣೆ ಮಾಡಿಕೊಂಡಿರುವಂಥ ಚಾನ್ಸಸ್ಗಳು ಇರ್ತದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಗೃಹ ಬಳಕೆಯ ಅಡುಗೆ ಅನಿಲಗಳಿಗೆ ಯಾವುದೇ ಕೊರತೆ ಇಲ್ಲ. ಆದರೆ ಆತಂಕಗಳು ಜನರಲ್ಲಿ ಆತಂಕಗಳಿದೆ, ಎಷ್ಟು ಸಿಗಕಾಗುತ್ತೆ ಅಷ್ಟು ಪಡೆದುಕೊಳ್ಬೇಕು ಅಂತ ಇರ್ತದೆ. ಈಗ ಕಾರ್ಡ್ಗಳನ್ನು, ನಕಲಿ ಕಾರ್ಡ್ಗಳನ್ನು ಮಾಡ್ಕೊಂಡಿರುವಂತಿರ್ಬೋದು, ಯಾರೋ ಹೆಸರಿನಲ್ಲಿ ಕಾರ್ಡ್ ಮಾಡ್ಕೊಂಡಿರ್ಬೋದು, ಅದೆಲ್ಲವನ್ನು ಮಾಡ್ಕೊಂಡಿದ್ದಾರೆ. ಒಂದು ದೇಶ ಒಂದು ಖುಷಿ ಪಡುವಂಥದ್ದು ಏನಂದರೆ, ಇಡೀ ಕೇಂದ್ರ ಸರ್ಕಾರ ಇಡೀ ರಾಷ್ಟ್ರದಲ್ಲಿ ಇದರ ತೊಂದರೆಯನ್ನು ಅರ್ಥೈಸಿಕೊಂಡು ಇದನ್ನು ಗ್ಯಾಸ್ ಎಮರ್ಜೆನ್ಸಿಯನ್ನು ಅರ್ಥ ಮಾಡಿಕೊಂಡು ಮುಂದೆ ಏನಾಗುತ್ತೆ ಅನ್ನೋಂಥವನ್ನ ಫಸ್ಟೇ ಮುನ್ನೆಚ್ಚರಿಕೆ ವಹಿಸ್ಕೊಂಡಿದ್ದಾರೆ. ಒಂದು ಖುಷಿ ಪಡುವಂಥದ್ದು ಏನು ಹೇಳಿದ್ರೆ, ಸಮಸ್ಯೆ ಬಂದು ಅದನ್ನು ಪರಿಹಾರ ಮಾಡೋ ಬದಲು ಮುನ್ನೆಚ್ಚರಿಕೆ ಕ್ರಮವಾಗಿ ತೆಗೆದುಕೊಂಡ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಪ್ಯಾನಿಕ್ ಆಗುವ ಪರಿಸ್ಥಿತಿ ಹೋಗಲಿಲ್ಲ. ಒಂದು ಸರ್ಕಾರ ಇರ್ಬೋದು, ಆಡಳಿತ ವ್ಯವಸ್ಥೆ ಇರ್ಬೋದು, ಎಲ್ಲರೂ ಒಂದು ವಿಶ್ವಾಸ ಕೊಡ್ತಿರುವಂಥದ್ದು ಗೃಹ ಬಳಕೆಯ ಅಡುಗೆ ಅನ್ನೋದಕ್ಕೆ ಯಾವುದೇ ಕೊರತೆ ಆಗದಾಗೆ ನೋಡ್ಕೊಳ್ತೀವಿ ಅಂತ ಹೇಳುವಂಥದ್ದು. ಎಲ್ಲ ಜಿಲ್ಲಾಡಳಿತಗಳು ನಮಗೆ ಎಷ್ಟು ಬೇಡಿಕೆ ಇದೆ, ಎಷ್ಟು ಪೂರೈಕೆ ಇದೆ, ಎಷ್ಟು ಸ್ಟಾಕ್ ಇದೆ, ಏಜೆನ್ಸಿಗಳ ಸ್ಥಿತಿಗತಿಗಳೇನು, ಆ ಕಂಪನಿಗಳು ಎಷ್ಟು ಪೂರೈಕೆ ಮಾಡ್ತವೆ, ಇದೆಲ್ಲ ವಿಚಾರಗಳ ಬಗ್ಗೆ ಎಚ್ಚೆತ್ತುಕೊಂಡಿದ್ದಾರೆ. ಬಹುಶಃ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮದು ಕೃಷಿ ಪ್ರಧಾನ ದೇಶ, ಹಳ್ಳಿಗಳಿರುವ ದೇಶ. ನಾವು ಮೊದಲು ಸೌದೆ ಮೂಲಕನೇ ಅಡಿಗೆ ಮಾಡ್ತಾ ಇದ್ವಿ, ಗ್ಯಾಸನ್ನು ಹೆಚ್ಚು ಅವಲಂಬಿಸಿರಲಿಲ್ಲ, ವಿದ್ಯುತ್ಗಳನ್ನು ಹೆಚ್ಚು ಅವಲಂಬಿಸಿರಲಿಲ್ಲ. ನಾವು ಬದಲಾದ ಕಾಲಘಟ್ಟದಲ್ಲಿ ಇಡೀ ಜನ ಹಳ್ಳಿಯಲ್ಲೂ ಸಹ ಇವತ್ತು ಗ್ಯಾಸನ್ನು ಅವಲಂಬಿಸಿರುವಂಥ ಪರಿಸ್ಥಿತಿ ಬಂದು ಹೋಗಿದೆ. ಈಗ ಸೌದೆ ಇರುವವನೇ ದೊಡ್ಡ ಶ್ರೀಮಂತ. ಈಗ ಸೌದೆಯನ್ನು ಹಿಂದೆ ಯಾರು ಮನೆಗೆ ಒಂದು ವರ್ಷಕ್ಕೊಂದು ಸ್ಟಾಕ್ ಇಟ್ಕೊಂಡು ಅವರಲ್ಲ, ಇವತ್ತು ಅವರು ಶ್ರೀಮಂತರು. ಇವತ್ತು ಸೌದೆಗೆ ಸೇಫ್ಟಿ ಇಟ್ಕೊಳ್ಬೇಕಾಗುತ್ತೆ. ಸೌದೆ ಕದೀತಾರ, ಸೌದೆ ಕಳ್ಳರು ಬರ್ಬೋದು. ಈಗ ಸೌದೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ಸಹಜವಾಗಿ ಅದನ್ನ ನೋಡ್ಕೊಳ್ಬೇಕಂದ್ರೆ, ರಾತ್ರಿ ಕಳ್ಳತನ ಏನಿದ್ರೆ, ಕಾಫಿ ಕಳ್ಳತನ ಏನು ನಡೀತಿತ್ತು, ಅದರಿಂದ ಸೌದೆ ಕಳ್ಳರು ಬರುವ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಸೌದೆ ಇವತ್ತು ಅನಿವಾರ್ಯತೆ ಆಗಿದೆ. ಹೇಗೆ ಕೆಲವು ಕಾಲಗಳು ಕಾಲಚಕ್ರ ಹೇಗೆ ತಿರುಗುತ್ತೆ ಅಂತ ಹೇಳುವುದನ್ನು ನಾವು ಗಮನಿಸಬಹುದು. ಪ್ಯಾನಿಕ್ ಆಗುವಂಥ ಅವಶ್ಯಕತೆಗಳಿಲ್ಲ. ನಾವು ಆಲ್ಟರ್ನೇಟಿವ್ ವ್ಯವಸ್ಥೆಗಳ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ಈಗ ಸೌದೆ ಲಭ್ಯ ಇದ್ದರೆ ಅದರ ಕಡೆ ಗಮನಿಸಿ ಮಾಡಬೇಕು. ಎಷ್ಟು ಸೆಲ್ಫ್ ಕಂಟ್ರೋಲ್ಗಳು ಮಾಡಬೇಕು. ಇದು ಪ್ರತಿಯೊಬ್ಬರ ಜವಾಬ್ದಾರಿಯೂ ಸಹ. ಇದು ಸರ್ಕಾರಗಳ ಕೆಲಸ. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರಗಳಿರಲಿ, ಅವ್ರದ್ದಷ್ಟೇ ಕೆಲಸ. ಅವರೇನೋ ಮಾಡ್ತಾರೆ, ಅವ್ರು ನಮಗೆ ಬೇಕಾದ ಹಾಗೆ ನಡಿಬೇಕು, ಅಥವಾ ಈ ಹಿಂದೆ ಹೇಗೆ ನಮಗೆ ಯುದ್ಧ ಪ್ರಾರಂಭ ಆಗೋ ಮೊದಲು ಜೀವನಗಳಿತ್ತು ಹಾಗೆ ಮುಂದುವರಿಬೇಕು ಅಂತ ಹೇಳುವಂಥ ಬಯಸೋದು ಸರಿಯಲ್ಲ. ಈಗ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇದ್ದಾಗ ಯುದ್ಧ ಆಗಲಿ ಅಂತ ಹೇಳ್ತೀವಿ, ಅದರ ಎಫೆಕ್ಟ್ ನಮಗೆ ಆದಾಗ ಅಷ್ಟೇ ನಮಗೆ ಅನುಭವ ಬರೋದು. ನಮ್ಮ ಮನೆಯ ಒಬ್ಬ ಮನುಷ್ಯ ಅಲ್ಲಿ ಇದ್ದರೆ ಆಗ ನಮಗೆ ಅದರ ಆತಂಕ ಅಷ್ಟೇ ಇದೆ. ನಮ್ಮ ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರೆ ಯುದ್ಧ ನಡೆದಿದೆ ನಮಗೇನು ಅಂತ ನಾವು ಸುರಕ್ಷಿತವಾಗಿ, ನಮ್ಮ ಭಾವನೆ ಏನು, ನಾವು ಸುರಕ್ಷಿತವಾಗಿದ್ದೀವಿ, ನಮಗೇನು ಆಗೋದಿಲ್ಲ ಅಂತ ಕಾರಣಕ್ಕಾಗಿ ನಮಗೆ ಜೀವನಕ್ಕೆ ರಿಸ್ಕ್ ಇದೆ ಅಂತ ಹೇಳಿದ್ರೆ ನಮಗೆ ಆತಂಕ ಆಗುತ್ತೆ. ಈಗ ಇರಾನ್ ಇಸ್ರೇಲ್ನ ಯುದ್ಧ ನಮ್ಮ ಮೇಲೆ ಪರಿಣಾಮ ಆಗುತ್ತೆ ಅಂತ ಹೇಳಿ ಪ್ರಾರಂಭಿಕ ದಿನಗಳಲ್ಲಿ ಯಾರೂ ಅನಿಸಲಿಲ್ಲ. ಅವರು ಯುದ್ಧ ಮಾಡಲಿ ನಮಗೇನು ಅಂತ ನಾವು ಫಿಲಮ್ ನೋಡುವ ಹಾಗೆ ಅದನ್ನು ಖುಷಿಯಾಗಿ ನೋಡ್ತಾ ಇದ್ದೀವಿ. ಈಗ ಅದರ ಎಫೆಕ್ಟ್ ನಮಗೆ ಪರಿಣಾಮ ಬೀರಕ್ಕೆ ಸ್ಟಾರ್ಟ್ ಆಗಿದೆ. ಬಹುಶಃ ಇನ್ನೊಂದು ಅನಿಸೋದು, ಬಹುಶಃ ನೀವು ಹೇಳಿದಾಗೆ ನಮ್ಮ ಚರ್ಚೆ ಇದರಲ್ಲಿ ಪ್ರವಾಸೋದ್ಯಮಕ್ಕಂತೂ ಕೊರತೆ ಆಗೇ ಆಗುತ್ತೆ. ಸಹಜವಾಗಿ ಈ ಯುದ್ಧ ಮುಂದುವರಿತಾ ಹೋದರೆ ಅದರ ಪರಿಣಾಮ ಹೆಚ್ಚು ಆಗ್ತಾ ಇದೆ. ಪ್ರವಾಸಿಗರು ಬರುವಂಥ ಸಂಖ್ಯೆ ಕಡಿಮೆ ಆಗುತ್ತೆ. ಬಂದವರಿಗೆ ವ್ಯವಸ್ಥೆ ಮಾಡೋಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಪ್ರವಾಸೋದ್ಯಮ ಬಹುತೇಕ ಬಂದ್ ಆಗುವಂಥ, ಸೀಸನಲ್ಲೇ ಬಂದ್ ಆಗುವಂಥ ಅಪಾಯಕಾರಿ ಪರಿಸ್ಥಿತಿ ಇದೆ. ನಮಗೆ ಮಳೆಗಾಲದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮಳೆ ನೋಡೋದಕ್ಕೂ ಒಂದಿಷ್ಟು ಪ್ರವಾಸಿಗರು ಬರ್ತಾರೆ. ನಮಗೆ ಕೊಡಗಿನಲ್ಲಿ ಇವತ್ತು ಬರೀ ಮಕ್ಕಳ ರಜದ ಸಂದರ್ಭದಲ್ಲಿ ಅಷ್ಟೇ, ಬೇಸಿಗೆ ಕಾಲದಲ್ಲಿ ಪ್ರವಾಸೋದ್ಯಮ ಮಾತ್ರ ಅಲ್ಲ, ಮಳೆಗಾಲದಲ್ಲೂ ಪ್ರವಾಸಿಗರು ಬರ್ತಾರೆ, ಚಳಿಗಾಲದಲ್ಲೂ ಪ್ರವಾಸಿಗರು ಬರ್ತಾರೆ, ಬೇರೆ ಬೇರೆ ಸಂದರ್ಭದಲ್ಲಿ ಕೊಡಗಿನ ಪ್ರವಾಸೋದ್ಯಮ ಬರ್ತದೆ. ಪ್ರವಾಸೋದ್ಯಮ ಇವತ್ತು ಎಲ್ಲ ತಿಂಗಳುಗಳನ್ನ ಇವತ್ತು ಕೊಡಗು ಆವರಿಸ್ಕೊಂಡಿದೆ. ಇಂಥದೇ ಸಮಯ ಅಂತಾರೆ, ಸೀಸನ್ ಬರುವ ಜನರು ಬೇರೆ ಬೇರೆ ಆಗ್ತಾ ಇರಬಹುದು, ಆದರೆ ಕೊಡಗು ಬೇರೆ ಬೇರೆ ಕಾರಣಕ್ಕಾಗಿ ಪ್ರವಾಸೋದ್ಯಮ ಹೆಚ್ಚು ಬರ್ತಾರೆ. ಪೀಕಲ್ಲಿರುವ ರಜದಲ್ಲಿ ಸಂದರ್ಭದಲ್ಲಿ ಹೆಚ್ಚು ಬರ್ತಾರೆ. ಈಗ ದಸರಾ ಟೈಮಲ್ಲೂ ಎಲ್ಲ ಫುಲ್ ಆಗಿರ್ತದೆ. ಬೇರೆ ಮಳೆಗಾಲದಲ್ಲೂ ಸಹ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಪ್ರವಾಸಿಗರು ಕೊಡಗು ಬನ್ನಿ, ಅದು ಸಹ ಅವಲಂಬಿಸುತ್ತೆ. ಆದರೆ ಪೀಕ್ ಟೈಮಲ್ಲೇ ಪ್ರವಾಸೋದ್ಯಮಕ್ಕೆ ಹೊಡೆತ ಕೊಡುತ್ತಿರುವಂಥದ್ದು ಆರ್ಥಿಕ ಚಟುವಟಿಕೆ ಮೇಲೂ ಸಹ ಅದು ದೊಡ್ಡ ಮಟ್ಟದ ದುಷ್ಪರಿಣಾಮವನ್ನು ಬೀರುತ್ತೆ. ಈ ವರ್ಷದ ಅಂತ್ಯದ ಒಳಗೆ ಬೇಕಾದಂಥ ಸಿದ್ಧತೆಗೆ ಈ ಪ್ರವಾಸೋದ್ಯಮಗಳು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಅಂತ ಅನ್ಸುತ್ತೆ ನೋಡಿದಾಗ. 100% ಅದನ್ನ ಅವರ ಇತ್ತೀಚೆಗೆ ಈಗ ಸ್ಟಾರ್ಟ್ ಆಗಿದೆ. ಕೆಲವು ಹೋಟೆಲ್ಗಳು ಬಂದಾಗಿದೆ, ಕೆಲವು ಹೋಮ್ ಸ್ಟೇಗಳು ಬಂದಾಗಿದೆ, ರೆಸಾರ್ಟ್ಗಳು ಬಂದಾಗುವ ಹಂತಕ್ಕಿದೆ. ಅಲ್ಲಿ ಕೆಲಸ ಮಾಡ್ತಿರುವ ಉದ್ಯೋಗಿಗಳು ಬೇರೆ ಕೆಲಸಗಳ ಕಡೆ ಗಮನ ಹರಿಸ್ತಾ ಇದ್ದಾರೆ. ಸಹಜವಾಗಿ ನಮಗೆ ಆದಾಯ ಬರ್ತಿಲ್ಲ ಅಂತ ಹೇಳಿ ಕೆಲವು 3 ತಿಂಗಳು ರಜೆ ಕೊಟ್ಟಿದ್ದಾರೆ, ಬೇರೆ ದಾರಿಯೇ ಇಲ್ಲದೆ, ಅಥವಾ 1 ತಿಂಗಳು ರಜೆ ಕೊಟ್ಟಿದ್ದಾರೆ. ಎಂಪ್ಲಾಯಿಗಳು ಬದುಕು ಸಾಗಿಸ್ಬೇಕಲ್ಲ. ಬಹುತೇಕ ನಾವು ನಿಜವಾಗ್ಲೂ ಮಾನವೀಯ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಆ ಸಂಸ್ಥೆಗಳು ಅವರಿಗೆ ಪೇ ಕೊಟ್ಟು, ಅವ್ರಿಗೆ ಕನಿಷ್ಠ ವೇತನ ಕೊಟ್ಟು, ಅಥವಾ ಅವರಿಗೆ ದಿನದ ಖರ್ಚನ್ನು ನೋಡ್ಕೊಂಡು ಅವ್ರನ್ನ ಸಾಕಬೇಕಾಗುತ್ತದೆ. ನಮಗೆ ಬಂದಾಗಿದೆ ಅಂತ ಕಾರಣಕ್ಕೆ ಅವ್ರನ್ನ ಬಿಟ್ಟರೆ ಆ ಥರದ ಬಹುತೇಕ ಕಮ್ಮಿ. ಇದ್ದಾಗ ಬಳಸೋದಷ್ಟೇ, ನನಗೇನು ಮಾಡೋಕ್ಕಾಗಲ್ಲ ಅಂತ ಬಾಗಿಲು ಬಂದ್ ಮಾಡ್ತಾರೆ. ಅದರ ಎಫೆಕ್ಟ್ ಎಲ್ಲರಿಗೂ ಆಗುತ್ತೆ. ಈಗ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಿರೋ ಕೆಲಸದ ಕೈ ಬಿಟ್ಟಾಗ ಮತ್ತೆ ಅವರು ಅಲ್ಲಿ ಹೋಗಿ ಸೇರೋಲ್ಲ, ಅಥವಾ ಆ ಸಂಸ್ಥೆ ಬಗ್ಗೆನೂ ಕೆಟ್ಟ ಒಪಿನಿಯನ್ ಪಾಸ್ ಆಗ್ತದೆ. ಅವರಿಗೂ ಅದರ ಸವಾಲುಗಳಿದೆ. ಯುದ್ಧ ನಿಂತರೂ ಅದರ ದುಷ್ಪರಿಣಾಮ ನಿಲ್ಲೋದಿಲ್ಲ. 1-2-3 ತಿಂಗಳು ಇದರ ಎಫೆಕ್ಟ್ ಅನ್ನು ಅನುಭವಿಸಬೇಕಾಗುತ್ತದೆ. ಪೀಕ್ ಹೋಗುವ ಮೊದಲು ಯುದ್ಧ ಸ್ಥಗಿತಗೊಂಡ್ರೆ ಒಳ್ಳೇದು ಅನಿಸ್ತದೆ. ಯುದ್ಧ ಸ್ಥಗಿತಗೊಳ್ಳದೆ ಹೋದರೆ ಅದು ಮತ್ತಷ್ಟು ತೀವ್ರ ಸ್ವರೂಪವನ್ನು ದೀರ್ಘಕಾಲಕ್ಕೆ ಎಳ್ಕೊಂಡು ಹೋದರೆ ಎಲ್ಲ ವ್ಯತಿರಿಕ್ತ ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ. ಅಲ್ಲಿ ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧ ಆಗ್ತಾ ಇದೆ. ನಮ್ಮ ಇಲ್ಲಿ ದೇಶ ಆಂತರಿಕವಾಗಿ ಈ ಸಂದರ್ಭವನ್ನು ದುರುಪಯೋಗ ಪಡಿಸ್ಕೊಳ್ತಿರೋರ ವಿರುದ್ಧ ನಮ್ಮ ಆಡಳಿತ ವ್ಯವಸ್ಥೆ ಒಂದು ಸಮರ ಸರಬೇಕಾದಂಥ ಅಗತ್ಯ ಇದೆಯಾ ಅಂತ. ಯಾಕೆಂತಂದರೆ
ದೊಡ್ಡ ದೊಡ್ಡ ನಗರಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಸಿಲಿಂಡರ್ಗಳನ್ನ ಕಾಳಸಂತೆಯಲ್ಲಿ ಇಟ್ಕೊಂಡು ಅಥವಾ ಗೋಡೌನ್ಗಳಲ್ಲಿ ಸ್ಟಾಕ್ ಇಟ್ಕೊಂಡು ಬ್ಲ್ಯಾಕ್ನಲ್ಲಿ ಮಾರುವಂತಹ ವ್ಯವಸ್ಥೆಗಳು ಚಾಲ್ತಿಯಲ್ಲಿ ಇದಾವೆ. ಆದರೆ ಅದರ ವಿರುದ್ಧ ಎಚ್ಚೆತ್ಕೊಂಡು ಆಡಳಿತ ವ್ಯವಸ್ಥೆ ಅಧಿಕಾರಿಗಳು ಒಂದು ದೊಡ್ಡ ಒಂದು ಅಭಿಯಾನವನ್ನು ಸಾರಿದ್ರೆ ಈಗ ಬಂದಿರೋ ಸಮಸ್ಯೆಯನ್ನು ಮುಂದಿನ ದಿನಗಳಲ್ಲಿ ನಿಭಾಯಿಸೋದಕ್ಕೆ ಅದನ್ನು ವಶಪಡಿಸಿಕೊಂಡು ಅದನ್ನು ಜನರ ಬಳಕೆಗೆ ಕೊಟ್ಟರೆ ದೊಡ್ಡ ಮಟ್ಟದ ಅನುಕೂಲ ಆಗ್ಲಿಕ್ಕಿಲ್ವಾ? ಹೌದು, ಸಹಜವಾಗಿ ಎಲ್ಲ ಈಗ ಗ್ಯಾಸ್ ಏಜೆನ್ಸಿಗಳ ಮೂಲಕ ಅಥವಾ ಕಂಪನಿಗಳ ಆಯಿಲ್ ಕಂಪನಿಗಳ ಮೂಲಕ ಸಹ ನಿಯಂತ್ರಣವನ್ನು ಸಾಧಿಸಬೇಕಾಗುತ್ತೆ. ಎಮರ್ಜೆನ್ಸಿ ಇರುವ ಕಾರಣಕ್ಕಾಗಿ ತಾಲೂಕು ಆಡಳಿತಗಳಿರ್ಬೋದು ಅಥವಾ ಜಿಲ್ಲಾಡಳಿತಗಳಿರ್ಬೋದು ಅದನ್ನು ವಶಕ್ಕೆ ತೆಗೆದುಕೊಳ್ಬೇಕು. ಅಂದರೆ ಅವರ ಆ ನಿಯಂತ್ರಣದಲ್ಲೇ ಅದು ನಡಿಬೇಕಾಗುತ್ತೆ. ಯಾಕಂದರೆ ಕಾಳಸಂತೆಗೆ ಅವಕಾಶಗಳು ಹೆಚ್ಚು ಕೊಟ್ಟಾಗ ಏಜೆನ್ಸಿಯವರು ಸಹ ಲಾಭ ಮಾಡಿಕೊಳ್ಳುವ ಪ್ರಯತ್ನಗಳಿಗೆ ಇಳಿತಾರೆ, ಅಥವಾ ಏಜೆನ್ಸಿಗಳಿಗೆ ಒತ್ತಡ ಉಂಟಾಗುವ ಚಾನ್ಸಸ್ ಹೆಚ್ಚಿರ್ತದೆ, ಪ್ರಭಾವ ಬೀರುವವರ ಸಂಖ್ಯೆಗಳು ಹೆಚ್ಚಾಗಿರ್ತದೆ. ಆ ಕಾರಣಕ್ಕಾಗಿ ಇಡೀ ಆಡಳಿತ ವ್ಯವಸ್ಥೆ ನಿಯಂತ್ರಣ ತೆಗೆದುಕೊಳ್ಬೇಕು. ಪರಿಸ್ಥಿತಿ ವಿಕೋಪಕ್ಕೆ ಹೋದ ನಂತರ ಅದನ್ನು ನಿಯಂತ್ರಣ ತೆಗೆದುಕೊಳ್ಳೋ ಬದಲು ಈ ಒಂದು ತುರ್ತು ಪರಿಸ್ಥಿತಿಯ ಎಮರ್ಜೆನ್ಸಿ ಕ್ರಿಯೇಟ್ ಆಗಿರುವ ಕಾರಣಕ್ಕಾಗಿ ಇಡೀ ಆಡಳಿತ ವ್ಯವಸ್ಥೆ ಅದರ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ನಿಮಗೆ ಬೇಕಾದರೆ ಪ್ರವಾಸೋದ್ಯಮವನ್ನು ಪೋಸ್ಟ್ಪೋನ್ ಮಾಡ್ಬೋದು, ನಮ್ಮ ಆರ್ಥಿಕ ಶಕ್ತಿಗೆ ಅದು ಹೊಡೆತ ಕೊಡ್ಬೋದು. ಆದರೆ ಪ್ರವಾಸೋದ್ಯಮ ಚೇತರಿಸ್ಕೊಳ್ಳೋಕೆ ಅವಕಾಶಗಳು ಇದ್ದೇ ಇರುತ್ತೆ. ಆದರೆ ಪ್ರತಿಯೊಬ್ಬ ವೈಯಕ್ತಿಕವಾಗಿ ಸಮಸ್ಯೆಗಳಿಗೆ ಅನುಭವಿಸೋಕ್ಕೆ ಪ್ರಾರಂಭಿಸಿಬಿಟ್ರೆ ಅದನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದು ನಮ್ಮ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಭಾರತದಲ್ಲಿ ಅದು ಸುಲಭವಾಗಿ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸರ್ಕಾರ ಏನು ಒಂದಿಷ್ಟು ನಿಯಂತ್ರಣ ಕ್ರಮಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆಯೋ ಅದೇ ರೀತಿ ಈ ಆಯಿಲ್ ಕಂಪನಿಗಳು ಮತ್ತು ಗ್ಯಾಸ್ ಏಜೆನ್ಸಿಗಳು ಏನಿದೆ ಅಥವಾ ತೈಲ ಉತ್ಪನ್ನಗಳ ಪೂರೈಕೆ ಮಾಡುವ ಸಂಸ್ಥೆಗಳಿದೆ ಅದರ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕಾಗಿದೆ. ಇವತ್ತು ಅಡುಗೆ ಅನಿಲಗಳ ಬಗ್ಗೆ ಮಾತ್ರ ಗಮನಿಸಿದ್ದಾರೆ. ಪೆಟ್ರೋಲಿಯಂ ಇರ್ಬೋದು, ಡೀಸೆಲ್ ಇರ್ಬೋದು, ಈ ಉತ್ಪನ್ನಗಳ ಬಗ್ಗೆನೂ ಸಹ ಗಮನ ಹರಿಸಬೇಕಾಗುತ್ತೆ. ಅದರ ಪೂರೈಕೆಯಲ್ಲಿ ಮುಂದೆ ವ್ಯತ್ಯಯ ಉಂಟಾಗಿ ಸಮಸ್ಯೆಗಳಾಗುವ ಮೊದಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇಡೀ ಅದರ ನಿಯಂತ್ರಣವನ್ನು ತೆಗೆದುಕೊಳ್ಬೇಕು. ಯಾವ ಕಾರಣಕ್ಕೂ ಕಾಳಸಂತೆಗೆ ಅವಕಾಶ ಕೊಡಬಾರದು. ಕಾಳಸಂತೆಯಲ್ಲಿ ದುಡ್ಡು ಅದರ ಒಂದು ಸಲ ನಿಮಗೆ ಕಾಳಸಂತೆಗೆ ಈ ಎಲ್ಲ ಉತ್ಪನ್ನಗಳು ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ವಾಮಮಾರ್ಗ ಹಿಡಿತಾರೆ. ಅದು ಪ್ಯಾನಿಕ್ ಆಗುತ್ತೆ. ಬಳಕೆಗಿಂತ ದಾಸ್ತಾನು ಇಟ್ಟುಕೊಳ್ಳುವಂಥ ಸಂಖ್ಯೆಗಳು ಹೆಚ್ಚಾಗ್ತದೆ. 2-3 ತಿಂಗಳಿಗೆ ಇರುವಂಥ ಇಟ್ಟುಕೊಳ್ಳುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ. ಇವತ್ತು ಎಲ್ಲ ಹೋಟೆಲ್ ಬಂದಾಗಿದೆ, ಯಾವುದು ಹೋಟೆಲ್ ನಡೀತಿದೆ ಅಂತ ಹೇಳಿ ಎಲ್ಲರೂ ಅನುಮಾನದಿಂದ ನೋಡುವಾಗ ಇವ್ರಿಗೆ ಸಿಗ್ತಾ ಇದೆ ಅಂತ ಹೇಳುವಂಥದ್ದು. ಸಹಜವಾಗಿ ಏನಾಗುತ್ತೆ, ಡೊಮೆಸ್ಟಿಕ್ ಬಳಕೆಯನ್ನು ವಾಮ ಮಾರ್ಗದಿಂದ ಬಳಸ್ಕೊಳ್ತಿರುವ ಉದ್ಯಮಿಗಳು ಸಹ ಇದ್ದಾರೆ. ಅವುಗಳು ಇವತ್ತು ರನ್ ಆಗ್ತಿದೆ. ನಿಮಗೆ ಕಮರ್ಷಿಯಲ್ ಪೂರ್ಣ ಸ್ಟಾಪ್ ಆಯಿತು ಅಂತ ಹೇಳೋ ಕಾರಣಕ್ಕಾಗಿ ಕಾಳಸಂತೆ ತೆಗೆದುಕೊಂಡು ನಮಗೆ ಉದ್ಯಮ ನಡೆಸೋಕ್ಕಾಗಲ್ಲ ಅಂತ ಸ್ಥಗಿತಗೊಳಿಸಿದ್ದಾರೆ. ಅವ್ರು ವ್ಯವಸ್ಥಿತವಾಗಿ ನಡೆಸ್ತಿರೋರು. ಇವರು ಇನ್ನೂ ಕಮರ್ಷಿಯಲ್ ಇಲ್ಲದೆ ಹೋದ್ರು ನಡೆಸ್ತಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಬೇರೆ ಯಾವುದೋ ದಾರಿಯಲ್ಲಿ ಸಿಗ್ತಾ ಇದೆ. ಅಂದ್ರೆ ಅವರ ವ್ಯವಹಾರಗಳು ಯಾಕೆ ಮುಂದುವರಿತವೆ? ಒಂದು ಅವರು ಕಮರ್ಷಿಯಲ್ ಇರುವುದನ್ನ ಒಂದು ತಿಂಗಳಿಗೆ ಬೇಕಾದನ್ನ ತೆಗೆದುಕೊಂಡಿರುವಂತವ್ರು ಇರ್ಬೋದು. ಪ್ರಾಮಾಣಿಕವಾಗಿ ಕೆಲವರು ಮಾಡಿದ್ರೆ ದಿನನಿತ್ಯ ತೆಗೆದುಕೊಳ್ಳೋರು ಇರ್ತಾರೆ, ಕೆಲವರು ವಾರಕ್ಕೆ ಒಂದು ತಗೊಂಡವರು ಇರ್ತಾರೆ, ಕೆಲವರು ತಿಂಗಳಿಗೆ ಬೇಕಾದ ದಾಸ್ತಾನ ಇಟ್ಕೊಳ್ಳೋರು ಇರ್ತಾರೆ, ಒಂದೇ ತಿಂಗಳಿಗೆ ಪರ್ಚೇಸ್ ಮಾಡೋರು ಇರ್ತಾರೆ. ಇನ್ನು ಕೆಲವರು ಡೊಮೆಸ್ಟಿಕ್ ಬಳಕೆಯನ್ನು ಇಟ್ಟುಕೊಂಡು ಕಮರ್ಷಿಯಲ್ ಬಳಕೆ ಮಾಡ್ತಿರುವಂಥದ್ದು ಇರ್ಬೋದು. ಇದನ್ನು ತಕ್ಷಣ ನನಗೆ ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವೆಲ್ಲವೂ ಸಹ ಈಗಿನ ಹೆಜ್ಜೆಗಳು ಚೆನ್ನಾಗಿದೆ. ಅಥವಾ ಇನ್ನೂ ಒಂದು ಕೆಲವರು ಹೇಳ್ತಿದ್ರು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಇದೆ, ಬಿಜೆಪಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂದರೆ ರಾಜ್ಯ ಸರ್ಕಾರ ಬೇರೆ ರೀತಿಯಲ್ಲಿ ಕೊರತೆ ಆಗಿದೆ ಅಂತ ಹೇಳುವ ರೀತಿಯಲ್ಲಿ ಮಾಡಬಹುದು ಅಂತೇಳಿ. ಇಂಥ ವಿಚಾರಗಳಲ್ಲಿ, ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಯಾವ ಪಕ್ಷಗಳು ರಾಜ್ಯಕ್ಕೆ ಮಾಡಕ್ಕೆ ಹೋಗಬಾರ್ದು. ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಬೇರೆ ಬೇರೆ ಪಕ್ಷಗಳ ಅಧಿಕಾರ ಇರ್ಬೋದು. ಪಕ್ಷದ ರಾಜಕಾರಣಕ್ಕಾಗಿ ಜನರಿಗೆ ತೊಂದರೆ ಕೊಡುವಂಥ ಯಾವ ಕೆಲಸಗಳಿಗೂ ಯಾವ ಸರ್ಕಾರವು ಕೈ ಹಾಕಬಾರ್ದು, ಹಾಕ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಈ ಸದ್ಯದ ಮಟ್ಟಿಗೆವರೆಗೂ ಎರಡು ಸರ್ಕಾರಗಳು ಮಾಡಿ ಯಾರ ಮೇಲೂ ಬ್ಲೈಮ್ ಮಾಡೋಕ್ಕಾಗೋದಿಲ್ಲ. ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಬ್ಲೈಮ್ ಮಾಡೋಕ್ಕೆ ಸಾಧ್ಯನೇ ಆಗೋಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ತಪ್ಪಲ್ಲ. ಅದು ಕೇಂದ್ರ ಸರ್ಕಾರದ ನಾಡೆ ಉತ್ತಮ ರೀತಿಯಲ್ಲಿ ಇದೆ. ಮುನ್ನೆಚ್ಚರಿಕೆಯನ್ನು ಬಹಳ ಚೆನ್ನಾಗಿ ತೆಗೆದುಕೊಂಡಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥದ್ದು ಎಲ್ಲ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಇದೆ. ಅದೇ ರೀತಿ ಜಿಲ್ಲಾಡಳಿತವೂ ಸಹ ಅಷ್ಟೇ ತುಂಬ ಎಚ್ಚರಿಕೆಯಿಂದ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ನಮಗೆ ಬೇಡಿಕೆ ಎಷ್ಟಿದೆ, ಪೂರೈಕೆ ಎಷ್ಟಿದೆ, ಅಗತ್ಯತೆ ಎಷ್ಟಿದೆ, ಇದರ ಬಗ್ಗೆ ಅರಿತುಕೊಂಡು ಮಾಡಬೇಕಾದ್ರೆ ಜನರು ಸಹ ಅಷ್ಟೇ ಪ್ಯಾನಿಕ್ ಆಗುವ ಬದಲು ಎಷ್ಟು ನಿಯಂತ್ರಣಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ಮಾಡಬೇಕಾಗುತ್ತೆ. ನಮಗೀಗ 1 ತಿಂಗಳು ಸಿಲಿಂಡರ್ ಬರ್ತಾ ಇತ್ತು ಅಂತ ಹೇಳಿ ಅದನ್ನು 2 ತಿಂಗಳಿಗೆ ಮುಂದುವರ್ಸಕ್ಕೆ ಹೇಗೆ ಮಾಡಬೇಕಾಗುತ್ತೆ, ಮಿತವಾಗಿ ಬಳಕೆ ಮಾಡೋದು ಹೇಗೆ ಅಂತೇಳಿ ನಾವು ಸಹ ನಮ್ಮ ಪ್ರಯತ್ನಗಳು ಸಹ ಮಾಡಬೇಕಾಗಿದೆ. ನಮಗೆ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ನಾವು ದಾವಂತ ಒಳಗಾಗೋದಕ್ಕಿಂತ ಆತಂಕಕ್ಕೆ ಒಳಗಾಗೋ ಬದಲು ನಾವು ಸಹ ನಿಯಂತ್ರಣವನ್ನು ಹೇಗೆ ಮಾಡಬಹುದು. ದೇಶದ ಕೆಲಸ ಇದು. ಈ ಒಂದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ನಮ್ಮ ಕೊಡುಗೆಗಳನ್ನು ಕೊಟ್ಟಾಗಷ್ಟೇ ಒಂದು ನಿಯಂತ್ರಣ ಬರೋದಕ್ಕೆ ಮತ್ತು ಪರಿಸ್ಥಿತಿ ತಿಳಿಗೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ. ನಾನು ಕೊನೆಯದಾಗಿ ಒಂದು ಕೇಳಬೇಕು. ನಮ್ಮ ಈಗಿನ ಆಗಲೇ ಆರಂಭದಲ್ಲಿ ಹೇಳಿದ್ರಿ ನೀವು, ನಮ್ಮ ರೈತಾಪಿ ವರ್ಗದ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೆ ಅಂತ. ಈ ರೈತ ಸಮೂಹ, ಬೆಳೆಗಾರ ಸಮೂಹ ಮಾನಸಿಕವಾಗಿ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಮುಂದೆ ಎದುರಾಗಬಹುದಾದಂತಹ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ? ನನಗೆ ಇರುವಂಥದ್ದು ಆತಂಕ ಏನು ಅಂತ ಹೇಳಿದ್ರೆ, ಈ ಒಂದು ಕೊಡಗಿನ ಸಂಬಂಧಪಟ್ಟಾಗ ಯೋಚನೆ ಮಾಡಿದ್ರೆ ಎಲ್ಲರೂ ಯುದ್ಧದ ಕಾರಣಕ್ಕಾಗಿ ಕಾಫಿಗೆ ಏನು ಎಫೆಕ್ಟ್ ಆಗ್ತದೆ ಅಂತ ಹೇಳಿದ್ರು. ಸದ್ಯಕ್ಕೆ ಯಾವುದೇ ಎಫೆಕ್ಟ್ ಇಲ್ಲ. ಯಾಕಂದರೆ ನಮ್ಮದು ಕಾಫಿಯ ಬಳಕೆ ಯುರೋಪ್ ಕಂಟ್ರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. ಇಟಲಿ ವ್ಯಾಪಾರ ವಹಿವಾಟು ನಡೆಸುತ್ತೆ. ಮತ್ತು ಕಾಫಿಯು ಎಲ್ಲವೂ ಬುಕ್ಕಿಂಗ್ ಆಗುತ್ತದೆ. 3 ತಿಂಗಳಿಗೆ 4 ತಿಂಗಳಿಗೆ ಸಪ್ಲೈ ಏನಾಗುತ್ತೆ ಅಂತ ಹೇಳುವಂಥರ ಮೇಲೆ ಈಗಾಗಲೇ ನಮಗೆ ಒಂದು 6 ತಿಂಗಳಿಗೋ 7 ತಿಂಗಳಿಗೂ ಬೇಕಾದಂಥ ಉತ್ಪನ್ನಗಳು ಜಾಗತಿಕವಾಗಿ ಎಲ್ಲರಿಗೂ ಪೂರೈಕೆ ಆಗಿರುವಂಥದ್ದು. ನಮಗೆ ಇನ್ನೊಂದು 3 ತಿಂಗಳು ಇಲ್ಲಿ ಇಟ್ಟುಕೊಂಡ್ರು ಆ ಕಂಪನಿಗಳಿಗೇನು ಕೊರತೆ ಆಗೋಲ್ಲ. ನಾವು ಇವತ್ತು ಕಾಫಿ ತಗೊಂಡು ಇವತ್ತೇ ಕಾಫಿ ಮಾರಾಟ ಆಗೋಲ್ಲ.
ಅದು ಒಂದು 2 ತಿಂಗಳ ನಂತರ ನಾವು ಪೂರೈಕೆ ಮಾಡೋದಕ್ಕೆ ನಾವು ವ್ಯಾಪಾರಿಗೆ ಕೊಟ್ಟಿರ್ತೀವಿ, ವ್ಯಾಪಾರಿ ಎಕ್ಸ್ಪೋರ್ಟರ್ಗಳಿಗೆ ಕೊಡ್ತಾರೆ, ಎಕ್ಸ್ಪೋರ್ಟರ್ ಆ ಏಜೆನ್ಸಿ ಕೊಡೋದಕ್ಕೆ ಇವರು 3 ತಿಂಗಳ ಲೆಕ್ಕಾಚಾರ ತೆಗೆದುಕೊಳ್ಳೋದು. ಈಗ ನೆಕ್ಸ್ಟ್ ಒಂದು ಜೂನಿಗೆ ಇರುವಂಥದಕ್ಕೆ ಬುಕಿಂಗ್ ಆಗಿರ್ತದೆ, ಅಥವಾ ಏಪ್ರಿಲ್ಗೆ ಇರುವ ಮೇಲ್ ಇರುವಂಥದ್ದು ಆಗಿರ್ತದೆ. ಹಾಗಾಗಿ ಕಾಫಿ ಉದ್ಯಮದ ಮೇಲೆ ನೇರವಾದಂಥ ಎಫೆಕ್ಟ್ ಇದುವರೆಗೆ ಆಗಿಲ್ಲ. ಇರುವಂಥ ಆತಂಕ ಏನಂತ ಹೇಳಿದ್ರೆ, ಯೂರಿಯಾ ಸೇರಿದಂತೆ ಗೊಬ್ಬರ ಪೂರೈಕೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಆದರೆ 100% ಕೃಷಿ ಮೇಲೆ ದೊಡ್ಡವಂತ ಹೊಡೆತ ಆಗುತ್ತೆ. ನಿಮಗೆ ಗೊತ್ತಿದೆ, ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ರಸಗೊಬ್ಬರದ ಕಾರಣಕ್ಕಾಗಿ ರೈತನ ಮೇಲೆ ಗೋಲಿಬಾರ ಆಗಿದ್ದು, ಅಥವಾ ವಿಧಾನಸೌಧದ ಮುಂದೆ ಒಬ್ಬ ರೈತ ಸಾವನ್ನಪ್ಪಿದ್ದು ನಮ್ಮ ಕಣ್ಣ ಮುಂದೆ ಇದೆ. ರೈತರ ಉತ್ಪನ್ನಗಳಿಗೆ ಗೊಬ್ಬರ ಪ್ರಮುಖವಾಗಿರುವಂಥದ್ದು. ನಿಮಗೆ ಗೊಬ್ಬರ ಹಾಕುವ ಸಂದರ್ಭದಲ್ಲಿ ಗೊಬ್ಬರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ, ಇಳುವರಿಯ ಮೇಲೆ ಹೊಡೆತ ಬೀಳುತ್ತೆ. ಅದರ ದೊಡ್ಡ ಪ್ರಮಾಣದ ದುಷ್ಪರಿಣಾಮವನ್ನು ಅನುಭವಿಸಬೇಕಾಗಿದೆ. ನಮ್ಮ ಫಸಲು ಇಳುವಕ್ಕೆ ಮುಳುಮುಕ್ಕಾದರೆ ಆದಾಯದಲ್ಲೇ ಕೊರತೆ ಆಗುತ್ತೆ, ಹಾಕಿದ ಬಂಡವಾಳ ಬರದೇ ಇರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ಸಹ ಸರ್ಕಾರ ಬಹಳ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಈಗಲೇ ಗೊಬ್ಬರದ ದಾಸ್ತಾನು ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚು ಗಮನವನ್ನು ಹರಿಸುವಂಥ ಅಗತ್ಯತೆ ಸಹ ಇದೆ. ಬಹುಶಃ ಮುಗಿದ್ರೆ ಸಮಸ್ಯೆಗಳಿಲ್ಲ. ಜಾಗತಿಕವಾಗಿ ಯುದ್ಧ ಮುಂದುವರೆದ್ರೆ ಮತ್ತೆ ಕೃಷಿಯ ಮೇಲೆ ದೊಡ್ಡ ಪರಿಣಾಮ ಆಗುತ್ತೆ. ರೈತರಂತೂ ತಾಳ್ಮೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದರೆ, ತಾಳ್ಮೆ ಕಳ್ಕೊಂಡ್ರೆ ಬೀದಿಗೆ ಬರುತ್ತಾರೆ, ಸರ್ಕಾರ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗುತ್ತೆ, ಸಂಘರ್ಷಕ್ಕೆ ಕಾರಣ ಆಗುತ್ತೆ, ಯಾರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮಗೆ ಸುಮಾರು ವರ್ಷಗಳಿಂದ ನಾವು ಗಮನಿಸಿದ್ವಿ, ಗೊಬ್ಬರಕ್ಕಾಗಿ ಕಲಹಗಳೇ ನಡೀತಿದೆ. ಯಾವುದೋ ಒಂದು ಗೊಬ್ಬರ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಗಲಾಟೆಗಳು ಸ್ಟಾರ್ಟ್ ಆಗ್ತದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದರ ಸ್ವಲ್ಪ ಕಡಿಮೆಯಾಗಿತ್ತು. ಕಳೆದ ಹಲವು ವರ್ಷಗಳಿಂದ ಗೊಬ್ಬರದ ಕೊರತೆಗಳಾಗ್ತಿರಲಿಲ್ಲ. ಎಷ್ಟು ಬೇಕೋ ಅಷ್ಟು ಬೇಡಿಕೆ ತಕ್ಕ ಹಾಗೆ ರಸಗೊಬ್ಬರಗಳ ಪೂರೈಕೆ ಆಗ್ತಾ ಇತ್ತು. ಈ ಯುದ್ಧದ ಕಾರಣಕ್ಕಾಗಿ ಗೊಬ್ಬರ ಏನಾದರೂ ಪೂರೈಕೆ ಕಡಿಮೆ ಆದರೆ, ನಿರೀಕ್ಷಿತ ಗೊಬ್ಬರ ಸಿಗದೆ ಹೋದರೆ ಸಹಜವಾಗಿ ಆತಂಕಕಾರಿ ವಿದ್ಯಮಾನಗಳನ್ನು ನಾವು ನೋಡಬೇಕಾಗುತ್ತೆ. ಆಗದ ರೀತಿಯಲ್ಲಿ ಸರ್ಕಾರವು ಸಹ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಓಕೆ, ಯುದ್ಧದಿಂದ ಗೊತ್ತಿಲ್ಲ ಯಾವಾಗಕ್ಕೆ ಕೊನೆಯಾಗುತ್ತೆ, ಎಷ್ಟು ದಿನ ಮುಂದುವರಿಯುತ್ತೆ ಅಂತ. ಇರಾನ್ ಮತ್ತು ಅಮೆರಿಕದ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ರೆ ಇರಾನ್ನ ಮುಗಿಸೇ ತೀರ್ತೇವೆ ಅಂತ ಅಮೆರಿಕ ಹೇಳ್ತಾ ಇದೆ. ಅಮೆರಿಕ ದಿನಕ್ಕೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದೆ. ಯಾವ ಸ್ಟೇಟ್ಮೆಂಟ್ ನಂಬಬೇಕು ಜನ, ಯಾವ ಸ್ಟೇಟ್ಮೆಂಟ್ ಕಡೆಗೆ ತಮ್ಮ ಆಸಕ್ತಿಯನ್ನು ವಹಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇರಾನ್ ಅಂತೂ ತಲೆಬಾಗುವಂಥ ರೀತಿಯಲ್ಲಿ ಕಾಣ್ತಾ ಇಲ್ಲ. ನೋಡ್ತಾ ಇದ್ರೆ ಮುಂದುವರಿಯುತ್ತೆ ಅನಿಸುತ್ತೆ. ಮುಂದುವರಿಯದಿದ್ದರೆ ಉತ್ತಮ ಜಾಗತಿಕವಾಗಿ. ಜೊತೆಗೆ ಇಸ್ರೇಲ್ ಕಡೆಗೂ ಕೂಡ ಒಳ್ಳೆಯ ರೀತಿಯಾಗಿ ಸಾಗಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಆಲ್ಮೋಸ್ಟ್ ಬಹುತೇಕ ಕಡೆಗಳಲ್ಲಿ ಎಫೆಕ್ಟ್ ಯಾವ ರೀತಿ ಆಗಿದೆ ಅನ್ನೋದನ್ನು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಅದರ ಎಫೆಕ್ಟ್ ನಮ್ಮಂಥ ದೇಶಗಳ ಮೇಲೆ, ಜೊತೆಗೆ ಜಾಗತಿಕವಾಗಿ ಆಗಬಾರ್ದು ಅಂತ ಆದರೆ ಯುದ್ಧ ಅಲ್ಲಿಗೆ ನಿಂತರೆ ಒಳ್ಳೆಯದು. ನಾವು ಹೇಳಿದ ಮಾತಿಗೆ ನಿಲ್ಲುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಜಾಗತಿಕವಾಗಿ ನಾಯಕರುಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಆಗ್ಬೋದು. ಕೊಡಗಿನ ಮೇಲೆ, ಜೊತೆಗೆ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು, ಪ್ರವಾಸೋದ್ಯಮದ ಮೇಲೆ, ಜೊತೆಗೆ ಕೃಷಿ ಚಟುವಟಿಕೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಮುಂದೆ ಬೀರ್ಬೋದು, ಯಾವ ರೀತಿ ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು, ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಜನಸಾಮಾನ್ಯರ ಪಾತ್ರ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಕುಟುಂಬವರೇ, ಥ್ಯಾಂಕ್ ಯು ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡು. ಧನ್ಯವಾದ. ವೀಕ್ಷಕರೇ, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡದೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಜೊತೆಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ಫಾಲೋ ಮಾಡಿಕೊಂಡು ನೋಡಿ. ಇವತ್ತಿನ ಕಂಟೆಂಟ್ ಇಷ್ಟ ಆಗಿದ್ರೆ 4 ಜನಕ್ಕೆ ಹಂಚಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಾರ ಮತ್ತೊಂದು ಕಂಟೆಂಟ್ ಜೊತೆಗೆ ಸಿಗ್ತೇವೆ. ಅಲ್ಲಿವರೆಗೂ ಕ್ಷೇಮವಾಗಿರಿ. ಧನ್ಯವಾದ.